26th January 1950, we are going to enter into a life of contradiction said by Dr. B.R. Ambedkar. In politics, we will have equality. In a social and economical life, we will have inequality. How long shall we continue to deny inequality in our social and economic life? Dr. B.R. Ambedkar. ಈ ಒಂದು ಕತ್ತಲಿಂದ ಬೆಳಕಿನಡೆಗೆ ಎನ್ನುವಕ್ಕಂತ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಮೇಡಮ್ ಅವರು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಂಡಾಗ ಬಹಳ ನಮ್ಮನ್ನ ಕುಂದಿರಿಸಿ ಒಂದು ಒಳ್ಳೆ ರೀತಿಯ ಇದು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಯಾದಗಿರಿ ಜಿಲ್ಲೆಯ ಜನತೆ ಖಂಡಿತ ದೊಡ್ಡ ಗುಣ ಅಂತಂದ್ರೆ ಈಸ್ ಎ ಗ್ರೇಟ್ ಲಿಸನರ್. ಅದಕ್ಕೆ ಇಂಗ್ಲೀಷ್ ಒಂದು ಸೇಯಿಂಗ್ ಇದೆ, ಗ್ರೇಟ್ ಲಿಸನರ್ ಇಸ್ ಎ ಗ್ರೇಟ್ ಪರ್ಫಾರ್ಮರ್. ಗುಡ್ ಲಿಸನರ್ ಇಸ್ ಎ ಗ್ರೇಟ್ ಪರ್ಫಾರ್ಮರ್. ಬೇರೆಯವರು ಹೇಳೋದನ್ನು ಕೇಳಿದ್ರೆ ಅವನು ಒಳ್ಳೆ ಪರ್ಫಾರ್ಮ್ ಮಾಡ್ತಾನಂತೆ. ಆ ಗುಣ ವೆಂಕಟಯ್ಯ ಸಾಹೇಬ್ರಲ್ಲಿದೆ. ನಾನು ವೆಂಕಟಯ್ಯ ಸಾಹೇಬ್ರ ಸುಮಾರು ನಾನು ಹೊಗಳ್ತಾ ಇದ್ದೇನೆ ಅಂತ 40 ವರ್ಷದಿಂದ ಪರಿಚಯ ನನಗೆ. ನನ್ನ ಅವರ ಬಾಂಧವ್ಯ ಆವತ್ತು ಹೆಂಗಿದೆಯೋ ಇವತ್ತು ಹಂಗೆ ಇದೆ. ಎಷ್ಟು ಗೌರವ ಕೊಡಬೇಕು, ನನಗೆಷ್ಟು ಗೌರವ ಕೊಡಬೇಕು ಅಂತ ಅಷ್ಟು ಕೊಡ್ತಾರೆ, ಅಷ್ಟು ಉಳಿಸ್ಕೋಬೇಕು. ನಮ್ಮ ರಿಲೇಷನ್ಶಿಪ್ಪು ಭಾಳ ಇಂಪಾರ್ಟೆಂಟ್. ನಾವು ಕೆಡಿಸ್ಕೊಂಡ್ಬಿಡ್ತೀವಿ, ನಾವು ಅನ್ವಾಂಟೆಡ್ ಥಿಂಗ್ಸ್ ಮಾತಾಡ್ತೀವಿ, ಹೋಗಿ ಪ್ರಯೋಜನ ಏನು? ಯಾವುದನ್ನು ಆಗುತ್ತೋ ಅದನ್ನು ಮಾತಾಡಬೇಕು. ಅಧಿಕಾರಿಗಳ ಹತ್ರನೂ ಈಗ ಮೇಡಮ್ ಹೇಳಿದ್ರು, ಒಳ್ಳೆ ಪಾಯಿಂಟ್ ಹೇಳಿದ್ರು. ಈಗ ನೀವು ಫೆಲಿಸಿಟೇಷನ್ ಆಕ್ಟ್ ಪ್ರಕಾರ 15% ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ಮಾಡೋಕ್ಕೆ ಅವಕಾಶ ಜೀವೋ ಮಾಡಿದ್ದಾರೆ. ನೀವು 40% ಕೊಡ್ತೀವಿ ಅಂತಂದರೆ ಕೊಡಬೇಕು. ನೀವು ನಿಮ್ಮ ಹತ್ರ ಪೆಂಡಿಂಗ್ ಇದೆ ಅಂತಂದರೆ ಪಾಪ ಅವ್ರೇನು ಮಾಡ್ತಾರೆ, ನಾವು ಸರ್ಕಾರಕ್ಕೆ ಬರ್ತೀವಿ ರಿಲ್ಯಾಕ್ಸ್ ಮಾಡಿದ್ರೆ ಕೊಡ್ತೀವಿ ಅಂತಾರೆ. ನೀವು ಫೆಲಿಸಿಟೇಷನ್ ಆಕ್ಟ್ ಅಮೆಂಡ್ ಮಾಡಬೇಕು ಅಂತ ಇಲ್ಲಿರುವ ಕೈಗಾರಿಕೋದ್ಯಮಗಳು ಹೇಳ್ಬೇಕಲ್ಲ, ವೆಂಕಟಯ್ಯ ಸಾಹೇಬ್ರಿಗೋ, ಕುಮಾರ ನಾಯಕ್ ಸಾಹೇಬ್ರಿಗೋ, ನಾಗಾಂಬಿಕಾ ದೇವಿಗೋ, ಅಡಿಷನಲ್ ಚೀಫ್ ಸೆಕ್ರೆಟರಿ ಸೋಷಿಯಲ್ ಅಫೇರ್ಸ್ ಶ್ರೀರಾಮುಲು ಅವ್ರಿಗೋ, ಕಾರಜೋಳ ಸಾಹೇಬ್ರಿಗೋ, ಎಲ್ಲ SC MLAಗಳಿಗೂ ಹೇಳ್ಬೇಕಲ್ಲ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತ. ನೀವು ಅದನ್ನು ಮಾಡಲ್ಲ. ನೀವು ದಲಿತರಂಗಿ ಅಂತಂದರೆ ನೀವು 4% ಸಬ್ಸಿಡಿ ಸ್ಕೀಮ್ ಅಂದರೆ ನಿಮಗೆ ಅದು ಏನೋ ಬಿಡಿ ಸರ್, ಪ್ರೊಸೀಜರ್ ಜಾಸ್ತಿ, ಬ್ಯಾಂಕ್ ಅವ್ರು ಸೇರಿಸಲ್ಲ. ಫ್ರೀಯಾಗಿ ಏನಾದರೂ SC STಗಳಿಗೆ ಒಂದು 50 ಲಕ್ಷದ DD ಏನಾದರೂ ಬಡ್ಕೊಟ್ರೆ ಆವಾಗಲೂ ದಲಿತರು ಅಂತಾರೆ DD ರಿಲೈಸ್ ಆದ ಲೇಟ್ ಆಗ್ತದೆ ಸರ್, ಕ್ಯಾಶೇ ಕೊಟ್ಬಿಡಿ ಸರ್ ಅಂತಾರೆ. ಅಷ್ಟು ಈಸಿ ಗೋಯಿಂಗ್ ನಮ್ಮವರು. ಅಲ್ಲ, ಎಲ್ಲ ನಮ್ಮವರು ಇದೆ ಅಂತ ನಾನು ತಮಾಷೆಗೆ ಮಾತಾಡ್ತಿದ್ದೇನೆ ಅಷ್ಟೇ. ಅದರಿಂದ ನಮಗೆ ಸೀರಿಯಸ್ನೆಸ್ ಬೇಕು. ನಾವು ಮಾತಾಡುವಾಗ ಯಾವ ಸಬ್ಜೆಕ್ಟ್ ಯಾರ ಹತ್ರ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಅದನ್ನು ಇದ್ದರೆ ಜನಾಂಗಕ್ಕೂ ಒಳ್ಳೆಯದಾಗುತ್ತೆ. ಈಗ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ಆಮೇಲೆ ಒಂದು ಚರ್ಚೆ ಮಾಡ್ತಾ ಇದ್ದೆ ನಾನು, ನೀವು ಬರೋದಕ್ಕಿಂತ ಮುಂಚೆ. ಸಲೀಮ್ ಅವರು ಕೇಳ್ತಾ ಇದ್ದಾರೆ ಭಾಳ ಆಸಕ್ತಿಯಿಂದ. ಪೇಜ್ ನಂಬರ್ 41 ಏನಿದೆ ಅಂತಂದರೆ ಇಂಡಸ್ಟ್ರಿಯಲ್ ಪಾಲಿಸಿ ಇದೆ ನಿಮ್ಮ ಹತ್ರ ಇಲ್ಲಲ್ಲ? ಪೇಜ್ ನಂಬರ್ 41 MSMEಗೆ 30% ಲ್ಯಾಂಡ್ ಕೊಡ್ತೀವಿ. ಸ್ವಲ್ಪ ಕೇಳಿಸ್ಕೊಳ್ಳಿ ಚೆನ್ನಾಗಿ, ಸಲೀಮ್ ಅವರು ಕೇಳಿಸ್ಕೊಳ್ಳಿ. MSMEಗೆ 30% ಅಲಾಟಬಲ್ ಲ್ಯಾಂಡಲ್ಲಿ ಕೊಡ್ತೀವಿ, ಅದರಲ್ಲಿ 22.65% SC ST ಕೊಡ್ತೀವಿ ಅಂತಿದೆ. ಹೌದಾನೆ? ಅಲಾಟಬಲ್ ಲ್ಯಾಂಡಲ್ಲಿ 30% 22.65% ಕೊಡ್ತೀವಿ ಅಂತಿದೆ. ಉಳಿದಿದ್ದು 75%ಗೆ 22.65% ಕೊಡ್ತೀವಿ ಅನ್ನೋದು ಪಾಲಿಸಿಯಲ್ಲೇ ಇಲ್ಲ. ನೆನ್ನೆ ವಿನೋದ್ ಪ್ರಿಯಾ ಮೇಡಮ್ ಅವ್ರ ಹತ್ರ ನನ್ನ ಚರ್ಚೆ ಬಂತು. ನಿಮ್ಮ ಅಡಿಷನಲ್ ಡೈರೆಕ್ಟರ್ ಜಗದೀಶ್ ಅವರು ಬಂದಿದ್ದರು ಮೀಟಿಂಗಲ್ಲಿ. ನಾನು ಇದನ್ನು ರೈಸ್ ಮಾಡಿದೆ. ನಾನು ಇವ್ರ ಪಾಲಿಸಿ ಸೇಸ್ 22.65% ಔಟ್ ಆಫ್ 30% ವಿಚ್ ಇಸ್ ರಿಸರ್ವ್ಡ್ ಫಾರ್ MSMEs. ನಿಮ್ಮ 70%ಗೆ ಮೀಸಲಾತಿ ಪಾಲಿಸಿಲಿ ಇಲ್ವಲ್ಲ ಅಂತ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಬರಿತೀನಿ ಅಂತಂದರು. ಇದೊಂದು ಪಾಲಿಸಿಯಲ್ಲೇ ಮಿಸ್ಟೇಕ್ ಇದೆ ರೀ, ಎಲ್ಲ ಮಿಸ್ಟೇಕ್ ಇದೆ. ಇಡೀ ಬ್ಯೂರೋಕ್ರಸಿ, ಮೆಜಾರಿಟಿ ಬ್ಯೂರೋಕ್ರಸಿ ದಲಿತರ ವಿರುದ್ಧವಾಗಿದೆ. ಆಮೇಲೆ 75% ಸಬ್ಸಿಡಿ ಅಂತ ಹೇಳಿದ್ರಲ್ಲ ಸಾಹೇಬರು, 75% ಸಬ್ಸಿಡಿ ಭಾಳ ವಿಚಿತ್ರವಾಗಿ ಭಾಳ ವಿಚಿತ್ರ ಘಟನೆಗಳು ನಡೆದಿದೆ. ಅದರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 50% ರಿಯಾಯಿತಿ ಇರುವುದನ್ನು 75%ಗೆ ಎನ್ಹಾನ್ಸ್. ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವತ್ತು ಸೋಷಿಯಲ್ ಫೇರ್ ಮಿನಿಸ್ಟರ್ ಆಗಿದ್ದರು. ನನಗೆ ಯಾರು ಸಹಾಯ ಮಾಡಿದ್ರೆ ಅವ್ರ ಹೆಸರಲ್ಲಿ ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯನವರು ಬರಲ್ಲ, BJPನೂ ಬರಲ್ಲ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 4/6/2019 ನಡೆದ ರಾಜ್ಯ ಪರಿಷತ್ತಲ್ಲಿ ಪ್ರಿಯಾಂಕ ಖರ್ಗೆ ಅವರು ಸೋಷಿಯಲ್ ಫೇರ್ ಮಿನಿಸ್ಟರ್ ಆಗಿದ್ದರು. 50% ಎನ್ಹಾನ್ಸ್ಮೆಂಟ್ ಕೊಡೋದನ್ನು 75%ಗೆ ಹೆಚ್ಚಿಸಬೇಕು ಅಂತ ತೀರ್ಮಾನ ಆಯಿತು.
4/6/2019 ಆ ತೀರ್ಮಾನ ಆಗಿದ್ರೂ 22/5/2020 ಆದೇಶ ಬರಲೇ ಇಲ್ಲ. 22/5/2020 ಒಂದು ಆದೇಶ ಬಂತು. ಆದೇಶದಲ್ಲಿ ದಲಿತರ ಪರವಾಗಿಲ್ಲದ ಷರತ್ತುಗಳನ್ನು ಹಾಕಿದ್ರು. ನಾವೊಂದಿಷ್ಟು ಆವತ್ತೇ ಗಲಾಟೆ ಮಾಡಿದ್ವಿ, ಆವತ್ತೇ ಆ ಜೀವನ ವಿತರಣೆ ಮಾಡಿದ್ರು. 28/5/2020 ಮತ್ತೊಂದು ಆದೇಶ ಕೊಟ್ಟರು. ಅದರ ಆದೇಶದಲ್ಲಿ ನೀವು ಷರತ್ತುಗಳು ನೋಡಿದ್ರೆ ಒಂದು ಷರತ್ತಿದೆ ನೋಡಿ, ಈ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಿಮಗೆ 22.65% ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ 28/5/2020 ಆದೇಶದಲ್ಲಿ ಬಡ್ಜೆಟಲ್ಲಿ ಎಷ್ಟು ಈ ಯೋಜನೆಗೆ ಅವಶ್ಯಕವಾಗಿ ನಿಮ್ಗೆ ದುಡ್ಡು ಸಿಗುತ್ತೋ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ಅಂದರೆ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡಿದ್ದೇ 40 ಕೋಟಿ ಈ ಯೋಜನೆಗೆ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯವರು. ಒಬ್ಬ ಮನುಷ್ಯನಿಗೆ 2 ಕೋಟಿವರೆಗೂ ಸಬ್ಸಿಡಿ ತಗೋಬೇಕು ಅಂತಿತ್ತು ಆ ಜೀವಲ್ಲಿ. 2 ಕೋಟಿ ಸಬ್ಸಿಡಿ ಕೊಟ್ಟರೆ 40 ಕೋಟಿನ 2 ಕೋಟಿ ಪ್ರಕಾರ ಹಂಚಿದ್ರೆ 20 ಜನಕ್ಕೆ ಅಲಾಟ್ಮೆಂಟ್ ಸಿಗುತ್ತೆ. ಅಂದರೆ ಇಡೀ ರಾಜ್ಯದಲ್ಲಿ ಲ್ಯಾಂಡ್ ಸಬ್ಸಿಡಿ ಸಿಗುವುದು 20 ಜನಕ್ಕೆ ಮಾತ್ರ ಆ ಕಂಡೀಷನಿಂದ. ಆಮೇಲೆ 1/4/2019 ಪೂರ್ವಾನ್ವಯವಾಗಿ ಅನ್ವಯ ಆಗುತ್ತೆ ಅಂತ ಜೀವನ ಮಾಡಿದ್ರು 28/5 ಆ ಡೇಟಾ ಇರಲಿಲ್ಲ. ಇದರಲ್ಲಿ ಸತತವಾಗಿ ನಾವು 1 ವರ್ಷ ಹೋರಾಟ ಮಾಡಿದ್ದೀವಿ. ನನಗೆ ಮಲ್ಕೊಂಡ್ರೆ 75% ಜೀವ ಬರೋದು ಕನಸಲ್ಲಿ. ನಾನು ಸರಿಯಾಗಿ ಕರೆಕ್ಟಾಗಿ ಒಂದು 6 ತಿಂಗಳು ಈ ಹೋರಾಟ ಮಾಡಿ 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 ಕನಿಷ್ಠ ವೆಂಕಟಯ್ಯ ಸಾಹೇಬರು, ಕುಮಾರ್ ನಾಯಕ್ ಸಾಹೇಬರು ಅವರಿದ್ದಾಗ ವಾರಕ್ಕೆ 2 ಸಲ ಆದರೂ ಹೋಗಿ ಈ ಕಂಡೀಷನ್ಸ್ ಬಗ್ಗೆ ತಲೆ ತಿಂತಾ ಇದ್ದೆ. ಅಲ್ಟಿಮೇಟ್ ಆಗಿ ಕಾರಜೋಳ ಸಾಹೇಬರ ಸಹಕಾರದಿಂದ, ನೀವು ತಿಳ್ಕೊಳ್ಳಿ, ಕಾರಜೋಳ ಸಾಹೇಬರ ಸಹಕಾರದಿಂದ 1/4/2019 ಆಗಿದೆ. ಆಮೇಲೆ ಈ ಫೈಲು ಕಡೆಗೂ ಅಲ್ಟಿಮೇಟ್ ಆಗಿ ಯಡಿಯೂರಪ್ಪ ಸಾಹೇಬ್ರಿಗೆ ಹೋಗಿ ಯಡಿಯೂರಪ್ಪನವರೇ ಆ ಕಂಡೀಷನ್ಸ್ ಎಲ್ಲ ತೆಗೆದು 50% ರಿಯಾಯಿತಿ ಯಾವ ಕಂಡೀಷನ್ಸ್ ಇತ್ತೋ ಷರತ್ತುಗಳನ್ನ ಅದೇ ಷರತ್ತುಗಳನ್ನ ಹಾಕಿದ್ದ ಫೈಲನ್ನು ಅಪ್ರೂವ್ ಮಾಡಿದ್ರು. ಇದಕ್ಕೆ SC/ST ಲೆಜಿಸ್ಲೇಟಿವ್ ಕಮಿಟಿ ಅಂಗಾರ, ಹೊಳಲ್ಕೆರೆ ಚಂದ್ರಪ್ಪ, ಕೊಳ್ಳೇಗಾಲ್ ಮಹೇಶ, ಆಮೇಲೆ MP ಕುಮಾರಸ್ವಾಮಿ, ಧರ್ಮಸೇನ ಇವರೆಲ್ಲ ಶಾಸಕರೆಲ್ಲ ಇಡೀ ಶಾಸಕಾಂಗ ಸಭೆ ಒಂದು 10-15 ಜನ ಶಾಸಕರು ನಮ್ಮ ಜೊತೆಯಲ್ಲಿದ್ದರು. ಹೋರಾಟ ಮಾಡಿ CMನ ಕನ್ವಿನ್ಸ್ ಮಾಡಿ ಈ ಮಟ್ಟಕ್ಕೆ ತಂದು ಹೊಸ ಜೀವ ಬಂದಿದೆ. ಇದನ್ನು ನೀವು ಅನುಕೂಲ ಪಡಿಬೇಕು, ಕೈಗಾರಿಕೋದ್ಯಮಗಳಾಗಬೇಕು. ವೆಂಕಟಯ್ಯ ಸಾಹೇಬ್ ಹೇಳಿದಂಗೆ ನೀವು 4 ಜನಕ್ಕೆ ಕೆಲಸ ಕೊಟ್ಟರೆ ನಾವು ರಾತ್ರಿ 11 ಗಂಟೆಗೆ ಬಂದು ಇಲ್ಲಿ ತಣ್ಣಗಿರೋ ರೊಟ್ಟಿ ತಿಂದ್ವಿ, ಇವತ್ತು ರಾತ್ರಿ ಮತ್ತೆ 12 ಗಂಟೆಗೆ ಹೋಗ್ತೀವಿ, ಒಂದಿಷ್ಟು ಭಾಷಣ ಮಾಡಿದ್ವಿ, ಅದಕ್ಕೊಂದು ಫಲ ಸಿಗುತ್ತೆ. ನೀವು ಒಂದು 10 ಜನ ಕೆಲಸ ಕೊಡಬೇಕು ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ದಲಿತ ಎಂಟರ್ಪ್ರನರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರು ವತಿಯಿಂದ ಯಾದಗಿರಿಯಲ್ಲಿ ಒಂದು SC/ST ಜನಾಂಗಕ್ಕೆ ಏನು ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಸೌಲಭ್ಯಗಳಿದೆ ಅದರ ಬಗ್ಗೆ ಒಂದು ಕಾರ್ಯಾಗಾರ ಹಮ್ಮಿಕೊಳ್ಳೋಣಂತ ಮಾನ್ಯ ಶ್ರೀನಿವಾಸ್ ಸಾಹೇಬರು ಹೇಳಿದರು. ಸರ್ ಆಗಲಿ ಯಾಕಂದರೆ ಲಾಸ್ಟ್ ಮಂತೆ ನಾವು ಮಾತಾಡಿದ್ವಿ ಇದನ್ನು ಬಗ್ಗೆ. ಆಮೇಲೆ 2 ಸಲ ಅದು ಹಿಂದೆ ಕೈಗಾರಿಕಾ ನೀತಿಯನ್ನು ಹೊಸದಾಗಿ ಅನಾವರಣ ಬಂದಿದೆ, ಅದ್ರ ಬಗ್ಗೆ ಇದೇ ಒಂದು ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ತದನಂತರ ಈ ದಿವಸ ಇದೇನು 26 ಇವತ್ತೇನು ನಾವು ಮೊದಲನೇದಾಗಿ ಮಾನ್ಯ ಈ ಒಂದು ರೂವಾರಿ ಅಂತ ಹೇಳ್ತಾ ಇದ್ರು. ನಾನು ಹಿಂದೆ ಸರ್ ತಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಇದ್ದಾಗೂ ನಾವು ಅಟೆಂಡ್ ಆಗ್ತಾಯಿದ್ವಿ ಮಾನ್ಯ ವೆಂಕಟಯ್ಯ ಸಾಹೇಬ್ರದ್ದು ಒಂದು ಸಭೆಗಳಲ್ಲಿ. ಈ ದಿವಸ ಮಾನ್ಯ ವೆಂಕಟಯ್ಯ ಸಾಹೇಬರು ಈ ಒಂದು ಕಾರಣೀಭೂತರಾಗಿ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಆನಂತರ ಈಗ ಈ ಒಂದು ಕರ್ನಾಟಕ ದಲಿತ ಎಂಟರ್ಪ್ರನರ್ಸ್ ಅಸೋಸಿಯೇಷನ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಸರ್, ಈಗ ಕೈಗಾರಿಕಾ ಇಲಾಖೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಉದ್ಯಮಿಯಿಂದ ದೊಡ್ಡ ಪ್ರಮಾಣದ ಉದ್ಯಮಿಯವರೆಗೂ ಸುಮಾರು ಸೌಲಭ್ಯಗಳು, ಸಹಾಯಗಳಿದೆ. ಯಾಕಂದರೆ ಎಲ್ಲದನ್ನು ನಾವು ಮಾತಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ ನಾವು ದೊಡ್ಡದೇ ಈಗ ಸುಮಾರು ಆಯಿತು, KDB ವಿಷಯ ಆಯಿತು. KDB ವಿಷಯಕ್ಕೆ ಕೆಲವೊಬ್ಬರಿಗೆ ಅಪ್ಲೈ ಆಗ್ಬೋದು. ಬಟ್ ಒಂದು ಉದ್ಯಮಿ
ಈಗ ಇಲ್ಲಿವರೆಗೆ ಮಾತಾಡಿದ್ರಲ್ಲಿ ಹೇಳಿದ್ರು ಸಣ್ಣ ಉದ್ಯಮಿ ಆಗಿರ್ಬೋದು, ಅತಿ ಸಣ್ಣ ಇರ್ಬೋದು, ತಾವು ಫಸ್ಟ್ ಸವಲತ್ತುಗಳೇನಿದೆ, ಯಾಕಂದರೆ ನಾವು ಸರ್ ಈಗ ಸುಮಾರು ಕಡೆ ಈಗ ನಮ್ಮಲ್ಲಿ PMEGP ಸ್ಕೀಮ್ ಇರ್ಬೋದು ಅಥವಾ SC/ST ಸ್ಕೀಮ್ ಇರ್ಬೋದು, ಎಲ್ಲ ಕಡೆ ಬಂದರೂ ಕೂಡ ಈವನ್ ಆಫೀಸ್ಗಳಲ್ಲೂ ಎನ್ಕ್ವೈರಿ ಆಗ್ತಾ ಇರ್ತದೆ. ಇವನ್ ನಮ್ಮ ಆಫೀಸ್ಗಳಲ್ಲೂ ಏನೇನು ಸೌಲಭ್ಯಗಳಿದೆ ಅನ್ನೋ ಬಗ್ಗೆ ಒಂದು ಮಾಹಿತಿನ ಇಟ್ಟಿದ್ದೀವಿ. ಮುಖ್ಯವಾಗಿ ಈಗ ನಾನಿಲ್ಲಿ ಕಂಡುಕೊಂಡಿದ್ದೇನೆಂದರೆ ಪೊಟೆನ್ಷಿಯಲಿಟಿ ಇದೆ, ಯಾದಗಿರಿಯಲ್ಲಿ ಪೊಟೆನ್ಷಿಯಲಿಟಿ ಇದೆ. ತಾವು ಹೇಳಿದಂಗೆ ಕೆಲವೊಂದು ಮಾಹಿತಿ ಕೊರತೆ ಅವರಿಂದನೂ ಇರ್ಬೋದು ಅಥವಾ ನಮ್ಮಿಂದನೂ ಪಡ್ಕೊಳ್ಳಲ್ಲಿ ಇರ್ಬೋದು. ಬಟ್ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ದು ಏನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ, ತಾವು ಹೇಳಿದಂಗೆ ನಾವು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅದರ ಹೊಂದಿಕೊಂಡಂತೆ, ಅಂದರೆ ಒಂದು ಕೈಗಾರಿಕೆ ಸ್ಥಾಪನೆಗೆ ಬೇಕಾದರೆ ಸುಮಾರು ಅಂಶಗಳಲ್ಲಿ ಬೇರೆ ಬೇರೆ ಇಲಾಖೆಗಳು ಕೆಲಸ ಮಾಡ್ತದೆ. ಅದರಲ್ಲಿ ಅತಿ ಮುಖ್ಯವಾಗಿ ಒಂದು ಕೈಗಾರಿಕಾ ಇಲಾಖೆ ಆದ್ರೂ ಫೈನಾನ್ಸ್ ಬಗ್ಗೆ ನಾವು ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಕೋರಿಕೆ ಮಾಡಿದ್ವಿ, ಬನ್ನಿ ಸರ್ ಅಂತ ಹೇಳ್ಬಿಟ್ಟು. ಆಮೇಲೆ KSFC ಅವರಿಗೆ, ಆಮೇಲೆ ಪ್ರಮುಖವಾಗಿ ಈಗ ಕಡೆಚೂರು ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನು ನಾನು ಈ ಸುಮಾರು ಒಂದು ವಾರದಿಂದ ಅದರ ಬಗ್ಗೆ KIDB ಅವರಿಂದ ಚರ್ಚಿಸ್ತಾ ಇದ್ದೀವಿ. ಈವನ್ KSSIDC ಅವ್ರಿಗೆ ಗೊತ್ತು, ಯಾರೂ ಇಲ್ಲ ಸರ್, ಅವರು ಏನೇ ವಿಷಯ ಇದ್ರೂ ದೇ ವಿಲ್ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮತ್ತು KVIB ಇದ್ದಾರೆ. ಸರ್ ಏನಂದರೆ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೌಲಭ್ಯ ಸಹಾಯ ಇದ್ದರೂ ಕೂಡ ಈಗ ತಾವು ಒಂದು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಅಂತೂ ಇದೆ. ಇದರ ಬಗ್ಗೆ ಇವತ್ತಿನ ದಿವಸ ನಾವೆಲ್ಲ ಮಾಹಿತಿ ಪಡ್ಕೊಳ್ಳೋಣ, ಅಥವಾ ನಮ್ಮ ಇಲಾಖೆದೇನಿದೆ ಮಾಹಿತಿ ಕೊಡ್ತೀವಿ, ಬೇರೆ ಬೇರೆ ಇಲಾಖೆದೂ ಮಾಹಿತಿ ಕೊಡಲಿಕ್ಕೆ ಇಚ್ಛಪಡ್ತಿದ್ವಿ. ಈ ಮಾಹಿತಿ ತಗೊಂಡ ನಂತರ ಫಸ್ಟ್ ಸಾಹೇಬರು ನಾವೇನು ಮಾಡಬೇಕು ಅನ್ನೋದನ್ನು ನಿಮ್ಮಲ್ಲಿ ಕಲ್ಪನೆಯಿಂದ ಶುರು ಆಗಲಿ. ಸಡನ್ಲಿ ಎಲ್ಲರೂ ಬರ್ತಾರೆ ಸರ್, ಈಗ ಒಂದು ಎಕರೆಗೆ ಹಾಕ್ತಾರೆ ಒಂದು ಸಣ್ಣ ಫ್ಯಾಬ್ರಿಕೇಷನ್ ಯೂನಿಟ್. ನಾನು ಯಾಕೆ ಈ ವಿಷಯ ಬಂದರೆ, ನಾವು ಕೆಲಸ ಮಾಡ್ತಾ ಇರುವಾಗ ಸುಮಾರು ಅಪ್ಲಿಕೇಶನ್ಸ್ ನಾವು ರಿಜೆಕ್ಟ್ ಮಾಡಿಲ್ಲ, ಅವರಿಗೆ ತಿಳುವಳಿಕೆ ಕೊಡ್ತೇನೆ ಇರ್ಬೋದು ಅಂತ ನಾವು ಹೇಳಿಕೆ ಇಷ್ಟಪಡ್ತೀವಿ. ಈಗ 2 ಎಕರೆ ಒಂದು ಸಣ್ಣ ಯೂನಿಟ್ಗೆ 2 ಎಕರೆ ಹಾಕಿದಾಗ ಅದು ಸಾಧ್ಯ ಇರೋದಿಲ್ಲ. ಆಮೇಲೆ ಒಂದು 2 ಎಕರೆ ಹಾಕಬೇಕಾದ್ರೆ ಅದರದ್ದು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ, ಭೂಮಿ ಕಾಸ್ಟ್ ಎಷ್ಟಾಗುತ್ತೆ, ಅದಕ್ಕೆ ಲೋನ್ ಎಷ್ಟು ಬೇಕಾಗುತ್ತೆ, ಅದನ್ನೆಲ್ಲ ತಾವು ಈಗ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ನಾವೇನು ಮಾಡ್ತೀವಿ, ನನಗೆ ಎಷ್ಟು ಆಗ್ತದೆ, ನನ್ನ ಜಾಗ ದೊಡ್ಡದಿದ್ರೂ ಕೂಡ ಆ ಕಟ್ಟಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ನಾನು ಶಕ್ತನಿದ್ದೇನೆ ಅನ್ನೋ ವಿಚಾರದಿಂದ ಶುರು ಮಾಡಬೇಕಾಗುತ್ತೆ. ಸರ್ ನಮ್ಮಲ್ಲಿ ಇವಾಗ ಮೊದಲನೇದಾಗಿ ನಾನು ಈ ನಮ್ಮ ಇಲಾಖೆಯಿಂದ ಏನು SC/STಗೆ ಕೆಲವೊಂದು ಅಪಾರ್ಟ್ ಫ್ರಮ್ ಅಂದರೆ ಕೆಲವೊಬ್ಬರಿಗೆ ಇರಲಾರದ ಯೋಜನೆಗಳು ನಮ್ಮಲ್ಲಿ ಇದ್ದಾವೆ. ಈಗ ಅತಿ ಸಣ್ಣ ಕೈಗಾರಿಕೆಗಳಲ್ಲಿ ಏನಂದರೆ ಸೇವಾ ಘಟಕ ಇರ್ಬೋದು, ಆಮೇಲೆ ಕೈಗಾರಿಕಾ ಘಟಕ ಇರ್ಬೋದು, ಅಪ್ ಟು 10 ಲ್ಯಾಕ್ಸ್ವರೆಗೆ ಏನು ಸಣ್ಣ ಆ ಒಂದು ಬಜೆಟ್ ಇದರ ಪ್ರಾಜೆಕ್ಟ್ ಕಾಸ್ಟಲ್ಲಿ ಮಾಡ್ತಾರೆ, ಅವರಿಗೆ 60% ಸಹಾಯಧನದ ಒಂದು ಸ್ಕೀಮ್ ಇದೆ. ಇದು ಏನಂದರೆ 95% ಲೋನ್ ತೊಗೊಂಡಿರಬೇಕು, 5% ಮಾತ್ರ ಅವ್ರದ್ದು ಕಾಂಟ್ರಿಬ್ಯೂಷನ್. ಈಗ 10 ಲಕ್ಷ ಅಂದರೆ ಎಲ್ಲರೂ 10 ಲಕ್ಷಕ್ಕೆ ಹೋಗಬೇಕಂತಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಇನ್ ದಿಸ್ ಸಬ್ಜೆಕ್ಟಲ್ಲಿ 5% ಬೆನಿಫಿಷರಿ ಕಾಂಟ್ರಿಬ್ಯೂಷನ್, 95% ಲೋನ್. ಇದು ಹೆಂಗಿದೆ ಅಂದರೆ 95% ಲೋನ್ ತಗೊಂಡು ತಮ್ಮದೊಂದು 5% ಹಾಕಿಬಿಟ್ಟು ಯೂನಿಟ್ ಎಸ್ಟಾಬ್ಲಿಷ್ ಮಾಡಿದ ನಂತರ ಕ್ಲೇಮ್ ಬಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ 60% ಅಂದರೆ ಮ್ಯಾಕ್ಸಿಮಮ್ ಸೀಲಿಂಗ್ ಏನು ಮಾಡಿದರೆ 5 ಲಕ್ಷ ಅಂದರೆ 10 ಲಕ್ಷ ಇನ್ ಕೇಸ್ ಲೋನ್ ಆಗಿತ್ತು ಅಂದರೆ ಪ್ರಾಜೆಕ್ಟ್ ಕಾಸ್ಟ್ ಇತ್ತು ಅಂದರೆ ಅಪ್ ಟು 5 ಲ್ಯಾಕ್ಸ್ವರೆಗೆ ಸಹಾಯಧನ ಸಿಗುತ್ತೆ. ಇನ್ನೊಂದು ತಾವು ಕೇಳ್ಬೋದು, ಸಹಾಯಧನ ಅಡ್ಜಸ್ಟ್ ಆದಮೇಲೆ ನಮಗೆಲ್ಲ ಬಿಡುಗಡೆ ಇದೆಯಾ? ಆ ಥರ ಇಲ್ಲ. ಈಗ ಸುಮಾರು ಸ್ಕೀಮ್ಗಳಲ್ಲಿ ಏನಾಗಿದೆ ಅಂದರೆ, ಸಹಾಯಧನ ಮಂಜೂರು ಆದಮೇಲೆ ಬಿಡುಗಡೆ ಆದಮೇಲೆ ಒಂದು ಸ್ಪೆಷಲ್ ಡಿಪಾಸಿಟಲ್ಲಿ ಆ ಬ್ಯಾಂಕಿನಲ್ಲಿ ಇರುತ್ತೆ. ಆ ಬ್ಯಾಂಕ್ನಲ್ಲಿ ಇದ್ದಾಗ ಅದು 3 ವರ್ಷದವರೆಗೆ ತಮ್ಮ ಯೂನಿಟ್ ನಡೀತಾ ಇರ್ತದೆ. ತಾವೇನು 9,50,000 ಏನು 95% ತಗೊಂಡಿದ್ರೆ ಆ 9,50,000ಕ್ಕೆ ಬಡ್ಡಿ ಹಾಕೋದಿಲ್ಲ. ಯಾವಾಗ ಈ ಸಬ್ಸಿಡಿ ಜಮೆ ಆಗುತ್ತೆ, ಆ ಡಿಫ್ರೆನ್ಸ್ ಏನು ಲೋನ್ ಇರ್ತದೆ ಅದಕ್ಕೆ ಮಾತ್ರ ಬಡ್ಡಿ, ಅಂದರೆ ಇದರಲ್ಲಿ ಬಡ್ಡಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ತಮಗೆ 6.5 ಲಕ್ಷಕ್ಕೆ ಬಡ್ಡಿ, 5 ಲಕ್ಷ ಕಡಿಮೆ ಆದರೆ 4.5 ಲಕ್ಷಕ್ಕೆ ಬಡ್ಡಿ ಮಾತ್ರ ಬೀಳ್ತಾ ಇರ್ತದೆ. ಸೊ ಇದ್ರದ್ದು ಉದ್ದೇಶ ಏನಂದರೆ ಶಕ್ತಿ ತುಂಬಲಿ, ಆಮೇಲೆ ಅವ್ರದ್ದು ಬರಲಿ ಅಂತ. ಸೊ ಇದರಲ್ಲಿ ಮುಖ್ಯವಾಗಿ ಈಗ ನಾನು ಹೇಳಿದೆ 10 ಲ್ಯಾಕ್ಸ್ಗಿಂತ ಕಡಿಮೆ ಇರೋ ಯೂನಿಟ್ಸ್ಗಳಿಗೆ ಅಂತ. ನೆಕ್ಸ್ಟ್ ಒಂದು ಈಗ ಹೇಳಿದರು ನಮಗೆ ಈವನ್ ಒಂದು ಪ್ರಾಜೆಕ್ಟ್ ಮಾಡುವಾಗ ಪ್ರಮೋಟರ್ಸ್ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೂ ಸಾಧ್ಯ ಇಲ್ಲ ಅಂದಾಗ ಆ ಒಂದು ಇಲಾಖೆಗಳ ಮನವಿ ಅಥವಾ ಎಂಟರ್ಪ್ರಿನರ್ಸ್ ಮನವಿ ಮೇರೆಗೆ ಸಾಫ್ಟ್ ಸೀಡ್ ಕ್ಯಾಪಿಟಲ್ ಅಂದರೆ ಏನು ಬ್ಯಾಂಕಿಗೆ ಒಂದು ಕೆಲವೊಂದು ಸಲ 75% ತಾವೇನು ಲೋನ್ ತಗೋತಾ ಇದ್ದೀರಿ, 25% ಏನು ತಮ್ಮ ಪಾಲು ಕಟ್ಟಬೇಕಾಗಿರ್ತದೆ. ಆ ಪಾಲುಗಳಲ್ಲಿ ಕೂಡ ಸಾಫ್ಟ್ ಸೀಡ್ ಕ್ಯಾಪಿಟಲ್ ಅಂತ ಒಂದು ಅಸಿಸ್ಟೆನ್ಸ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಸುಮಾರು ಈಗ ನಮ್ಮಲ್ಲಿ KSFCಯಲ್ಲಿ ಭಾಳಷ್ಟು ಆಗ್ತಾ ಇದೆ ಸರ್, ಬಟ್ ಇನ್ನೂ ಜನರಲ್ ಬ್ಯಾಂಕ್ಗಳಲ್ಲೂ ಆಗಬೇಕು. ನಾವು ಅದನ್ನು ಪ್ರಯತ್ನ ಮಾಡ್ತೀವಿ. ಅಂದರೆ
ದಟ್ ಫೈನಾನ್ಸ್ ಫ್ರಮ್ ದ ಜನರಲ್ ತಾವೇನು 4% ರೇಟಲ್ಲಿ ಹೇಳ್ತಾ ಇದ್ರಿ ಆ ಥರ ನಾವು ಸಾಫ್ಟ್ ಕ್ಯಾಪಿಟಲ್ಲು ಹೆಚ್ಚಿಗೆ ನಮಗೆ KSFC ಮಾತ್ರ ಬರ್ತದೆ. ಬಟ್ ಬೇರೆ ಬ್ಯಾಂಕ್ದು ಅಷ್ಟೊಂದು ಆಗಬೇಕಾಗಿದೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ವಿ. ಆಮೇಲೆ ಈಗ ಹೊಸ ಒಂದು ಪಾಲಿಸಿ ಪ್ರಕಾರ ಇದರಲ್ಲಿ ನಮಗೆ SC/ST ಏನಂದರೆ ಈ ವಿದ್ಯುತ್ ಶಕ್ತಿ ಸಹಾಯಧನ ಅಂದರೆ ಪರ್ ಯೂನಿಟ್ಗೆ ಇಷ್ಟು ಏನು ಒಂದು ಸಲ ಎಸ್ಟಾಬ್ಲಿಷ್ ಆದ ನಂತರ ಘಟಕ ಪ್ರಾರಂಭಿಸಿದ ನಂತರ ಎಲೆಕ್ಟ್ರಿಕಲ್ ಸಬ್ಸಿಡಿನೂ ಇದೆ. ಆಮೇಲೆ ಈಗ ಕೆಲವೊಂದು ಸಲ ಬ್ಯಾಂಕ್ನಲ್ಲಿ ನೀವು ಲೋನ್ ತಗೊಂಡಾಗ ಪ್ರೊಸೆಸಿಂಗ್ ಫೀ ಏನು ಈ KSFC ಇರ್ಬೋದು, ಬ್ಯಾಂಕ್ ಇರ್ಬೋದು, ಅವ್ರದ್ದು ಪ್ರೊಸೆಸಿಂಗ್ ಫೀ ಇಷ್ಟು ಕಾಸ್ಟ್ ಇರ್ತದೆ. ಆ ಕಾಸ್ಟನ್ನು ಹಿಂಬರಿತ ಅಂದರೆ ನೀವು ಕಟ್ಟಿದ ಮೇಲೆ ಅದನ್ನು ಮರಳಿ ವಾಪಸ್ ಪಡೆಯುವಂಥ ಒಂದು ಅವಕಾಶ ಇದೆ. ಆಮೇಲೆ ಇವಾಗ ಈ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ನಾವೇನು ಹೇಳ್ತಾ ಇದ್ವಿ ಅದರಿಗೆ ಈಗ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನು 2020-25 ಅನೌನ್ಸ್ ಆಗಿದೆ. ಅದರಲ್ಲಿ ಬಂಡವಾಳ ಸಹಾಯಧನ ಇದೆ. ಆಮೇಲೆ ಈ ಬಂಡವಾಳ ಸಹಾಯಧನ ಮತ್ತು ಈ KDBಯಿಂದ ತಾವೇನು ಲ್ಯಾಂಡ್ ತಗೋ ಅಂದರೆ ಅಲಾಟ್ಮೆಂಟ್ ಮಾಡಿದ ಮೇಲೆ ನಿಮ್ದೇನು ರಿಜಿಸ್ಟ್ರೇಷನ್ ಇರ್ತದೆ, ಆ ಲೀಸ್ ಕಮ್ ಸೇಲ್ ಡೀಡ್ ಮಾಡುವಾಗ ಲ್ಯಾಂಡ್ಗೆ ಏನು ಸ್ಟ್ಯಾಂಪ್ ಡ್ಯೂಟಿ ಆಗುತ್ತೆ ಅದನ್ನು ಎಕ್ಸಂಪ್ಷನ್ 100% ಇದೆ. ಇವನ್ ಸಾಲ ತಗೊಂಡಾಗೂ ಅದು ಸ್ಟ್ಯಾಂಪ್ ಡ್ಯೂಟಿ ಎಕ್ಸಂಪ್ಷನ್ ಇದೆ. ಆಮೇಲೆ ಬೇರೆ ಬೇರೆ ಇನ್ನು ಎಸ್ಟಾಬ್ಲಿಷ್ ಆಗಿದ ನಂತರ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸವಲತ್ತುಗಳಿದೆ. ಈಗ ನಾನು ಇವಾಗಲೇ ಹೇಳಿದೆ ಈ ಎಲ್ಲ ಕಾರ್ಯಕ್ರಮದ ಹೊರತುಪಡಿಸಿ ಈಗೇನು 10 ಲಕ್ಷದವರೆಗೆ ಏನು ತಗೊಂಡು ಲೋನ್ ಆಗುತ್ತೆ ಅಥವಾ 10 ಲಕ್ಷವರೆಗೆ ಅಂದರೆ 10 ಲಕ್ಷ ಅಂತ ಇರಬೇಕಲ್ಲ, 5 ಲಕ್ಷ ಇರ್ಬೋದು, ಡಿಪೆಂಡಿಂಗ್ ಆನ್ ದ ಪ್ರಾಜೆಕ್ಟ್ ಕಾಸ್ಟ್ ಪ್ರಕಾರ. ಆ ಥರ ಅವೇನು ನಮಗೆ ಸಬ್ಸಿಡಿ 60% ಇದೆ. ಅದರಲ್ಲಿ ಬಹಳಷ್ಟು ಇಲ್ಲಿ ನಮಗೆ ಅವಶ್ಯಕತೆ ಇದೆ. ಅಂದರೆ ಸುಮಾರು ಅಪ್ಲಿಕೇಶನ್ಸ್ ಬಂದರೆ ಕೂಡ ಅದರಲ್ಲಿ ಬಹಳಷ್ಟು ಜನ ಈ 60% ಸಬ್ಸಿಡಿಯಲ್ಲಿ ಕೆಲವರು ಲೋನ್ ತಗೊಂಡವರು ಕೂಡ ಕೆಲವರು ಬೆನಿಫಿಟ್ ತಗೊಂಡಿದ್ದಾರೆ, ಕೆಲವರು ಬೆನಿಫಿಟ್ ಹಂತದಲ್ಲಿ ತಗೊಂಡ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಿದವರು ಇದ್ದಾರೆ. ಬಟ್ ನನ್ನ ಒಂದು ಕಳಕಳಿ ವಿನಂತಿ ತಮ್ಮ ಹತ್ರ ಏನಂದರೆ ಈ ಸರ್ಕಾರದ ಲೋನ್ ಅಂತ ಈಗ ಯಾವುದೂ ಹೆಚ್ಚಿಗೆ ಇಲ್ಲ. ಸರ್ಕಾರದ ಪ್ರೋತ್ಸಾಹಗಳಿದೆ, ಸೌಲಭ್ಯಗಳಿದೆ. ಹೆಚ್ಚಿನ ಒಂದು ಲೋನ್ ಕಾಂಪೋನೆಂಟ್ ಇರೋದು ಬ್ಯಾಂಕ್ಗಳ ಮುಖಾಂತರ. ಈಗ ನಾವು ಬ್ಯಾಂಕ್ನಲ್ಲೂ ಸುಮಾರು ಕಡೆ ಎಲ್ಲ ಸ್ಕೀಮ್ಗಳಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡಿ ತಮಗೆ ಏನು ಅರ್ಜಿಗಳಿದೆ ಅದನ್ನು ಬೇಗ ಸ್ಯಾಂಕ್ಷನ್ ಮಾಡಿ ಅಂತ ಫಾಲೋ ಮಾಡ್ತಾ ಇದ್ವಿ. ದಯಮಾಡಿ ಎಸ್ಟಾಬ್ಲಿಷ್ ಆಗಲಿ. ಈಗ ಹೇಳಿದರು ತಾವು ಒಂದು ಸಲ ಸಣ್ಣದಿಂದ ಸ್ಟಾರ್ಟ್ ಮಾಡಿ ಮುಂದೆ ಎತ್ತರಕ್ಕೆ ಬೆಳಿಬೇಕು ಅಂತ. ಸಣ್ಣದಲ್ಲಿದ್ದಾಗೇ ತಪ್ಪಾಗಿತ್ತು ಅಥವಾ ಏನೋ ನಿಮ್ಮ ಕೈಯಿಂದ ಬಿಯಾಂಡ್ ಲೆವೆಲ್ ಇದ್ದಾಗ ಅದು ಗೊತ್ತಾಗಲ್ಲ. ಬಟ್ ಬೇಕಂತಲೇ ಕೆಲವೊಂದು ಸಲ ನಮ್ಮ ಹತ್ರ ಈ ಸಬ್ಸಿಡಿ ತೊಗೊಳೋಕ್ಕಿಂತ ಮುಂಚೆನೇ ಎಸ್ಟಾಬ್ಲಿಷ್ ಆಗಲಾರ್ದು ಪ್ರಸಂಗಗಳಿದೆ. ಸೊ ಈ 60% ಆಯಿತು. ಆಮೇಲೆ ನಾನು ಪಾಲಿಸಿ ಬಗ್ಗೆ ಡಿಟೇಲ್ ನಮ್ಮ ಸಹಾಯಕ ನಿರ್ದೇಶಕರು ಹೇಳ್ತಾರೆ. ಇದರಲ್ಲಿ ಏನಂದರೆ ಇವಾಗ ನಾನು ನಮಗೆ ಮುಖ್ಯವಾಗಿ ಈ ದಿನ ಏನು ಉದ್ದೇಶ ಇದೆ ನಂದು ಫಸ್ಟ್ ತಾವು ನಾನು ಏನು ಮಾಡಬೇಕು, ಯಾಕಂದರೆ ಇದನ್ನು ಮಾಹಿತಿ ತಿಳ್ಕೊಳ್ಳಿ, ಸೌಲಭ್ಯಗಳು ತಿಳ್ಕೊಳ್ಳಿ. ಇವತ್ತೇ ಅಂತಲ್ಲ, ನಮ್ಮದು ಸುಮಾರು ವೆಬ್ಸೈಟ್ಗಳಲ್ಲಿ ಇರ್ಬೋದು. ನಿಮಗೆ ಈ ಎಲ್ಲರಿಗೂ ಒಂದೇ ಮಾಹಿತಿ ಅಪ್ಲೈ ಆಗಲಿಕ್ಕಿಲ್ಲ. ಬಟ್ ಎಲ್ಲ ಮಾಹಿತಿ ತಿಳ್ಕೊಂಡು ನನಗೆ ಯಾವುದು ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಲ್ಯಾಂಡ್ ಸಬ್ಸಿಡಿಗೆ ಇರ್ಬೋದು, ಲ್ಯಾಂಡ್ಗೆ ಹೇಳಿದ್ರು 75% ಸಬ್ಸಿಡಿ ಇದೆ. ನಮಗೆ ಲ್ಯಾಂಡ್ ಅಲಾಟ್ಮೆಂಟ್ ಸರ್ ಇವಾಗ 15% ಏನು ನಮಗೆ MSME ಇದೆ ರೀಚ್ ಆಗಿದ್ದೀವಿ. ಆಮೇಲೆ ಈಗ ಅವ್ರ ನೋಟಿಫಿಕೇಶನ್ ತಾವು ಹೇಳಿದಾಗ ನಾವು ನೋಡಿದ್ವಿ, KDB ನೋಟಿಫಿಕೇಶನ್ ಬಂದಿದೆ. 166 ಎಕರೆ ಅವರು ಇಯರ್ಮಾರ್ಕ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಈಗ ನಮ್ಮಲ್ಲಿ ಒಂದು 8% ಆಗಿರ್ಬೋದು. ಬಟ್ ಎಷ್ಟೇ ಅರ್ಜಿ ಇದ್ರೂ ಕೂಡ ಏನಾಗಿದೆ, ನಮಗೆ ಈಗ ಹೊಸ ಒಂದು ಮಾಡೆಲ್ ಆಫ್ ಅಪ್ಲಿಕೇಶನ್ಸ್ ಬಂದಿದೆ. ಹಳೆಯ ಅಪ್ಲಿಕೇಶನ್ ಇದ್ರೂ ಕೂಡ ನಾವು ಅವರಿಗೆ ಎಲ್ಲರಿಗೂ ಕರೆದುಬಿಟ್ಟು ಈಗ ಆಲ್ರೆಡಿ ಇಲ್ಲಿ ಹಾಲ್ನಲ್ಲಿ ಯಾರಿದ್ರೂ ಕೂಡ ಅಪ್ಲೈ ಮಾಡಿದರೆ ನಮ್ಮ ಹೊಸ ಅಪ್ಲಿಕೇಶನ್ ಜೊತೆಯಲ್ಲಿ ಏನು ಡಾಕ್ಯುಮೆಂಟ್ ಹಚ್ಕೊಟ್ರೆ ಇಮಿಡಿಯೇಟ್ಲಿ ನಾವು ಸ್ಕ್ರೂಟಿನಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತೇವೆ. ಯಾಕಂದರೆ ಇದು ನಾನು 3 ಸಲ ಯಾಕಂದರೆ DC ಅವರು ಕೂಡ ಕಳಕಳಿಯಿಂದ ಈಗ 2 ಮೀಟಿಂಗ್ ಆಯ್ತು ನಮ್ಮದು. 2 ಮೀಟಿಂಗ್ನಲ್ಲೂ ಯಾವುದೇ ಒಂದು ವಿಷಯನ ಅವರು ತಡೀರಿ ಅಂತ ಹೇಳ್ತಾ ಇಲ್ಲ. ವಿ ವಿಲ್ ಗೋ ಅಹೆಡ್. ಅಂದರೆ ಇವತ್ತಿನ ತಾವು ಲಾಸ್ಟ್ ಟೈಮ್ ತಾವು ಹೇಳಿದ್ರಿ, ಅಂದರೆ ನಮಗೆ ಸಣ್ಣ ನೀವು ಲ್ಯಾಂಡ್ ತಗೊಳ್ಳುವಾಗ ಕೂಡ ಎಷ್ಟು ತಮಗೆ ಅನುಕೂಲಕ್ಕೆ ಬೇಕು ಅಷ್ಟೇ ಅಪ್ಲೈ ಮಾಡಿ. ಅಂದರೆ 1/4 ಎಕರೆ ಬೇಕಾದರೆ 1/4 ಎಕರೆ ಅಪ್ಲೈ ಮಾಡಿ. ಅದನ್ನು ಡಿವೈಡ್ ಮಾಡಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಇಲ್ಲೇನಾಗುತ್ತೆ, ಸಣ್ಣ ಒಂದು 5, 10 ಲಕ್ಷ, 20 ಲಕ್ಷ, 50 ಲಕ್ಷ ಒಳಗೆ ಯೂನಿಟ್ ಕೂಡ 1 ಎಕರೆ ಕೇಳ್ತಾರೆ. ಅದು ಅವಶ್ಯಕತೆ ಇದ್ದರೆ ನೋ ಪ್ರಾಬ್ಲಮ್. ಅವಶ್ಯಕತೆ ಇಲ್ಲದೆ ಇದ್ದರೆ ತಾವು ಕೂಡ ಹೆಚ್ಚಿನ ಒಂದು ಬರ್ಡನ್ ಏನಾಗುತ್ತೆ, ಲ್ಯಾಂಡ್ ಕಾಸ್ಟಿಗೆ ಹೋಗುತ್ತೆ. ಈಗ 75% ಆಗಿದ್ರು ಕೂಡ ಹೆಚ್ಚು ಕಡಿಮೆ ನಮಗೆ 30-40 ಲಕ್ಷ ಹೇಳಿದ್ರು 10 ಲಕ್ಷ ತಾವು ಕಟ್ಟಲೇಬೇಕು 1/4 ಎಕರೆಗೆ. ಸೊ ಅಂದರೆ 1 ಎಕರೆಗೆ. ಸೊ ಆ ದೃಷ್ಟಿಯಲ್ಲಿ ಲ್ಯಾಂಡ್ ಅವಶ್ಯಕತೆ ಎಷ್ಟಿದೆ ಆ ಪ್ರಾಜೆಕ್ಟಿಗೆ ಅನುಗುಣವಾಗಿ ತಾವು ಅಪ್ಲೈ ಮಾಡಿ. ಈಗಾಗಲೇ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಆ ಅಪ್ಲಿಕೇಶನ್ ಹಳೇದು ಒಂದು ಜಸ್ಟ್ ಪೇಪರಲ್ಲಿದ್ದರೆ ಈಗ ಒಂದು ನಮ್ಮದು ರಿವೈಸ್ಡ್ ಅಪ್ಲಿಕೇಶನ್ ನಮ್ಮ ಇಲಾಖೆನಲ್ಲಿದೆ, ಇವನ್ KDBನಲ್ಲಿದೆ. ಆ ಅರ್ಜಿ ಜೊತೆ ಪಕ್ಕ ಏನಾಗುತ್ತೆ, ದಾಖಲಾತಿ ಸಲ್ಲಿಸಬೇಕು. ಸಿಂಪಲ್ ದಾಖಲಾತಿ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಇದೆ. ಆಮೇಲೆ ನಿಮ್ದು ಏನು
ಪ್ರೊಜೆಕ್ಟ್ ಕರೆಕ್ಟಾಗಿ ಹಾಕಬೇಕು. ಅಲ್ಲಿ ಪರಿಶೀಲನೆ ಮಾಡುವಾಗ ಏನು ಗೊತ್ತಿಲ್ಲ ಅನ್ನೋದು ಬೇಡ. ಸೊ ಯಾರು ಹಾಕಿದ್ರಿ ಅದ್ರ ಬಗ್ಗೆ ಇಲ್ಲಿದ್ದರೆ ತಾವು ಅದನ್ನು ಹೊಸ ರಿವೈಸ್ಡ್ ಅಪ್ಲಿಕೇಶನ್ ತಗೊಂಡು ಅದ್ರದ್ದೇನು ದಾಖಲಾತಿಗಳನ್ನು ಕೊಟ್ಬಿಟ್ರೆ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಇಲ್ಲಾದ್ರೂ ಇವತ್ತೇ ಅಂತಲ್ಲ, ನಾಳೆ ನಾಡ್ದು ನಮ್ಮಲ್ಲಿ ಅಪ್ಲಿಕೇಶನ್ಸ್ ಫಾರ್ಮ್ಯಾಟ್ಸ್ ಇದೆ, ಹಾಕಿದವರು ಇದ್ದರೆ ಅದನ್ನು ರಿವೈಸ್ ಮಾಡಿ KDB ಕೊಡ್ಬೋದು. ಒಂದು ಈಗ ಆಲ್ರೆಡಿ ರಿವೈಸ್ ಯಾರು ಕೊಟ್ಟಿದ್ರೆ ಅದನ್ನು ನಾವು ಇಮಿಡಿಯೇಟ್ಲಿ ಪರಿಶೀಲನೆ ಮಾಡಿ ಆ ಒಂದು ಅಲಾಟ್ಮೆಂಟ್ ಪ್ರೊಸೀಜರನ್ನು ನಮ್ಮ ಸಬ್ ಕಮಿಟಿ ಮುಗಿಸ್ಬಿಟ್ಟು ಇವಾಗ ನಾವು ಜಿಲ್ಲಾ ಮಟ್ಟದ ಅನುಮೋದನೆ ತಗೋತೀವಿ. 2 ವಿಚಾರ. 3ನೇದು, ಈಗ ಆಲ್ರೆಡಿ ಕೆಲವೊಬ್ಬರು ಏನು ಇರ್ಬೋದು, ಕೆಲವೊಬ್ಬರು ಲ್ಯಾಂಡ್ ತಗೊಂಡು 2 ವರ್ಷ ನಂತರ ಆದರೂ ನೀವು ಸ್ಟಾರ್ಟ್ ಮಾಡದಿದ್ರೆ ಮೇಡಮ್ ಹೇಳಿದರೆ ನಿರಂತರವಾಗಿ ನಡೀಲಿ, ಯಾರು ಮಾಡಿಲ್ಲ ಅವ್ರಿಗೆ ನೋಟಿಸ್ ಕೊಡಿ, ಅವಕಾಶ ಕೇಳಿ, ಆದ ನಂತರನೂ ಕ್ಯಾನ್ಸಲೇಷನ್ ಪ್ರೊಸೀಜರ್ನು ಮಾಡ್ತಾ ಇದ್ದೀವಿ. ಸೊ ಒಂದು ಲ್ಯಾಂಡ್ ಎಲ್ಲರಿಗೂ ಬೇಕು ಅಂತಿಲ್ಲ. ನಂದೇನಿದೆ ಅಂದರೆ ಲ್ಯಾಂಡ್ ದೊಡ್ಡ ತಗೊಂಡು ಯಾವ ಒಂದು ಯೂನಿಟ್ಗೆ ಆ ಪ್ರಾಜೆಕ್ಟ್ ಕಾಸ್ಟ್ ಅನುಗುಣವಾಗಿ ನಿಮಗೆ ಲ್ಯಾಂಡ್ ಬೇಕಾದ್ರೆ ತಗೊಳ್ಳಿ. ಅದರ್ವೈಸ್ ಕೆಲವೊಂದು ಸಣ್ಣ ಜಾಗದಲ್ಲಿ ಕೂಡ ಆಗುತ್ತೆ. ನೀವು ಈಗ ನಾನು ಹೇಳಿದೆ 10 ಲಕ್ಷಕ್ಕಿಂತ ಕೆಳಗೆ ಇರೋದಂಥದ್ದನ್ನು ಅಲ್ಲಿ ಹೋಗಿ ಸ್ಥಾಪನೆ ಮಾಡಬೇಕಂತಿಲ್ಲ. ನಿಮ್ಮ ಊರಲ್ಲೇ ಮಾಡ್ಬೋದು, ನಿಮ್ಮ ಪಟ್ಟಣದಲ್ಲೇ ಮಾಡ್ಬೋದು. ಆ ಥರ ನೀವೊಂದು ವಿಚಾರ ಹಾಕ್ಕೊಳ್ಳಿ. ಯಾಕಂದರೆ ಇವತ್ತು ನಾವೆಲ್ಲರೂ ಯಾಕಂದರೆ ಒಬ್ಬೊಬ್ಬರು ಬಂದಾಗ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಎಲ್ಲರ ಜೊತೆ ಮಾತಾಡೋದು ನಮಗೆ ಖುಷಿ ಏನಂದರೆ ಈ ಒಂದು ಮಾಹಿತಿ ಎಲ್ಲರಿಗೂ ಸಿಗುತ್ತೆ ಅಂತ. ಆ ದೃಷ್ಟಿಯಿಂದ ನಮ್ಮ ಇಲಾಖೆ ಕಾರ್ಯಕ್ರಮ ಆಗಿರ್ಬೋದು, KDB ಅಂತ ಈಗಾಗಲೇ ಅವರು ಹೇಳಿದರು. ಯಾಕೆ ನೀವು ಅನ್ಬೋದು ಸರ್ ದೊಡ್ಡವರು ಇದ್ದಾರೆ, ಇಲ್ಲ ನಮಗೆ ಚಿಕ್ಕವ್ರು ಹಿಡ್ಕೊಂಡೇ ಸ್ಟಾರ್ಟ್ ಮಾಡ್ತೀವಿ ನಾವು. ದೊಡ್ಡವರು ಕಡಿಮೆ ಇರ್ತಾರೆ, ಚಿಕ್ಕವ್ರು ಜಾಸ್ತಿ ಇರ್ತಾರೆ. ಸೊ ಇನ್ನೊಂದು ನನ್ನ ಕಡೆ ಸ್ಕೀಮ್ ಏನಂದರೆ ಇವಾಗ ಹೊಸದು ಅಂತಲ್ಲ, ಹಳೇದೇ ಸ್ಕೀಮು, ಬಟ್ ಅಪ್ಲಿಕೇಶನ್ಸ್ ನಮಗೆ ಕರೆಕ್ಟಾಗಿ ಅಂದರೆ ಜಾಸ್ತಿ ಕರೆಕ್ಟಾಗಿ ವಿತ್ ಡಾಕ್ಯುಮೆಂಟ್ ಅಪ್ಲೈ ಆಗದೇ ಇರೋದಂಥದ್ದು ಏನಂದರೆ PMEGP ಅಂತ ನಿಮಗೆ ಗೊತ್ತಿದೆ. ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋ ಒಂದು ವ್ಯವಸ್ಥೆ ಇದೆ. ಆನ್ಲೈನ್ನಲ್ಲಿ ಅಪ್ ಟು 25 lakhs ಅಂದರೆ ಬ್ಯಾಂಕ್ ಮುಖಾಂತರ ಆಗೋದ್ರಲ್ಲಿ ಅಪ್ ಟು 25 lakhs ಏನು PMEGP ಅಪ್ಲಿಕೇಶನ್ಸ್ ಇದೆ, ದಯಮಾಡಿ ಅದರಲ್ಲಿ ಯಾವುದಿಗೂ ಫಿಸಿಕಲ್ ಬರಬೇಕಾಗಿಲ್ಲ, ಫಿಸಿಕಲ್ ಏನೂ ಕೊಡಬೇಕಾಗಿಲ್ಲ. ನೀವು ಆನ್ಲೈನ್ ಮುಖಾಂತರ ಅರ್ಜಿ ಅಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಏನು ಪ್ರೊಜೆಕ್ಟ್ ಮಾಡ್ತೀನಿ ಅಂತ ಆ ವಿಷಯ ಪ್ಲಸ್ ಅದಕ್ಕೇನು ದಾಖಲಾತಿಗಳು ಹಚ್ಚಬೇಕಾಗಿದೆ ಅದನ್ನು ಸರಿಯಾಗಿ ಅಪ್ಲೋಡ್ ಮಾಡಿದರೆ ಅವರು ಸ್ಕೋರ್ ಕಾರ್ಡ್ ಅಂತ ಮಾಡಿದ್ರು. ನಮ್ಮಲ್ಲಿ ಜಸ್ಟ್ ಆ ಸ್ಕೋರ್ ಎಷ್ಟಾಗುತ್ತೆ ಅಂತ ಮಾಡಿಬಿಟ್ಟು ನಾವು ಬ್ಯಾಂಕಿಗೆ ನಿರಂತರವಾಗಿ ನಾವು ಅದನ್ನು ಶಿಫಾರಸು ಮಾಡ್ತಾ ಇದ್ವಿ. ಮೊದಲೇಂದರೆ ವರ್ಷಕ್ಕೆ ಒಂದೇ ಸಲ ಕರಿತಿದ್ವಿ, ಕರೆದ ಮೇಲೆ ಇಂಟರ್ವ್ಯೂ ಮಾಡ್ತಿದ್ವಿ. ಸರ್ ನಮ್ದು 8 ತಿಂಗಳಾಯಿತು 9 ತಿಂಗಳಾಯಿತು ಹಾಕಿ ಅಂತ. ಈಗಿಲ್ಲ, ಯಾವ ಅಪ್ಲಿಕೇಶನ್ ಬರುತ್ತದೆ ಕರೆಕ್ಟ್ ಆಗಿದ್ರೆ ಇಮಿಡಿಯೇಟ್ಲಿ ಅದು ಸ್ಕೋರ್ ಆಗಿದ್ರೆ ವಿ ವಿಲ್ ಇಮಿಡಿಯೇಟ್ಲಿ ಪೋಸ್ಟ್ ದ ಬ್ಯಾಂಕ್ಸ್. ಬ್ಯಾಂಕಲ್ಲಿ ಕೂಡ ಏನು ಹೇಳ್ತಾ ಇದೀವಿ ಅಂದರೆ ದೇರ್ ಈಸ್ ನೋ ಟಾರ್ಗೆಟ್ ಅಂತ ಏನು ಅಷ್ಟೆಲ್ಲ ನಿಮಗೆ ಪೊಟೆನ್ಷಿಯಲ್ ಅಪ್ಲಿಕೇಶನ್ ಬಂದಿದೆ, ನಿಮ್ಮ ಒಂದು ಬ್ಯಾಂಕಿನ ನಿಯಮಾನುಸಾರ ಅದನ್ನು ಮಾಡಿ ಅಂತಲೂ ಒಂದು ಹೇಳ್ತಾ ಇದ್ವಿ. ಸೊ ನಮಗೆ ಇಲ್ಲಿ ದೊಡ್ಡದಂತಲ್ಲ, ಚಿಕ್ಕದಿಂದನೂ ಇದ್ದರೂ ನಮಗೇಂತು ಅಂದರೆ ಲೆಸ್ ದೆನ್ 10 lakhsನಲ್ಲೂ ನಮಗೆ ಯೂನಿಟ್ಸ್ ಇದೆ. 10 ಲಕ್ಷ ಮೇಲ್ಪಟ್ಟಿದ್ರು ಬ್ಯಾಂಕಿನಲ್ಲಿ ಲೋನ್ ತೊಗೊಂಡಾಗ ಈಗಾಗಲೇ ಹೇಳಿದ್ರು 4% ಸಬ್ಸಿಡಿಯಲ್ಲಿದೆ. KSFCಯಲ್ಲಿ ಕೆಲವೊಂದು ಸ್ಕೀಮ್ಸ್ ಇದೆ, ಅವರು ಹೇಳ್ತಾರೆ ಇವಾಗ. ಆಮೇಲೆ KDB ಲ್ಯಾಂಡ್ಗೋಸ್ಕರ ಸಬ್ಸಿಡಿ ಇದೆ. ಈ ಬಂಡವಾಳ ಹೂಡಿದ ನಂತರ ಸಬ್ಸಿಡಿ ಇದೆ. ಸಬ್ಸಿಡಿ ಅನ್ನೋ ಶಬ್ದ ಏನಂದರೆ ಇಟ್ ಇಸ್ ಎ ಪ್ರೋತ್ಸಾಹ. ನಾವು ಎಲ್ಲರೂ ಸಬ್ಸಿಡಿಗೋಸ್ಕರನೇ ದೊಡ್ಡ ಯೂನಿಟ್ ಮಾಡಬೇಕಾಗಿಲ್ಲ. ನಿಮಗೆ ಆ ಪ್ರೊಜೆಕ್ಟ್ ಕಾಸ್ಟ್ ನನಗೆ ಎಷ್ಟು ಶಕ್ತಿ ಇದೆ ಆ ಶಕ್ತಿ ಪ್ರಕಾರ ಪ್ರೊಜೆಕ್ಟ್ ಮಾಡಿದರೆ ಅದು ಏನು ಲ್ಯಾಟ್ರಲ್ ಆಗಿ ಏನೇನೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಟೈಮ್ಲಿ ಅಪ್ಲೈ ಮಾಡಿ. ಒಂದು ರಿಕ್ವೆಸ್ಟ್ ಇರೋದ್ರೆ ಯಾವುದೋ ಒಂದು ಮಾಡ್ತಾ ಹೋದಾಗ ಕೆಲವೊಂದು ಸಲ ಮರಿತಾ ಲೇಟಾಗಿ ಅಂದರೆ 2 ವರ್ಷ ಆಯ್ತು ಸರ್ ನಾವು ಅಪ್ಲೈನೇ ಮಾಡಿಲ್ಲ ಅಂತ ಅನ್ನೋದು ಬೇಡ. ಈ ಸೌಲಭ್ಯಗಳನ್ನು ತಿಳ್ಕೊಂಡು ನಿಮ್ಮ ಏನು ಲೋನಿಂದ ಸ್ಟಾರ್ಟ್ ಆಗುತ್ತೆ, ಇನ್ವೆಸ್ಟ್ನಿಂದ ಸ್ಟಾರ್ಟ್ ಆಗುತ್ತೆ, ನಾನು ಯಾವ್ಯಾವ ಟೈಮಲ್ಲಿ ಯಾವ್ಯಾವುದಕ್ಕೆ ನಿಖರವಾಗಿ ದಾಖಲಾತಿ ಸಲ್ಲಿಸಬೇಕು ಮತ್ತು ಅಪ್ಲೈ ಮಾಡಬೇಕನ್ನೋ ತಿಳ್ಕೊಂಡು ಆ ಒಂದು ಬೆನಿಫಿಟ್ ತಗೋತಾ ತಾವು ಮುಂದುವರಿಬೇಕು ಅಂತ ನನ್ನ ಒಂದು ಕೋರಿಕೆ. ಈ ದಿವಸ ನಾವು ಈಗ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಬೇರೆ ಇಲಾಖೆಯವ್ರನ್ನೂ ಕೆಲವೊಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಇದ್ದಾರೆ. ತಮ್ಮ ಒಂದು ಏನು ಕೇಳಿಕೆ ಇದೆ ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ಇವತ್ತು ಕೇಳ್ಬೋದು ಅಥವಾ ನಾಳೆ ನಮ್ಮ ಆಫೀಸ್ಗಳಲ್ಲೂ ಅಧಿಕಾರಿಗಳಿರ್ತಾರೆ. ಇದು ನಿರಂತರ ಆಗಬೇಕು. ಸರ್ ಇವತ್ತು ಹೋಗಿದ್ವಿ ಅವತ್ತು ಬಂದಿದ್ವಿ ಮುಗಿತು ಅಂತ ಬೇಡ. ಫಸ್ಟ್ ನಿಮಗೆ ಈ ದಿವಸದ ಉದ್ದೇಶ ಏನಂದರೆ ವಿ ವಾಂಟ್ ಟು ಗಿವ್ ಇನ್ಫಾರ್ಮೇಷನ್ ಅಂತ ತಾವು ಮನನ ಮಾಡಿದ ಮೇಲೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳಿದೆ. ಯಾದಗಿರಿಯನ್ನು ನಾವು ಹಿಂದುಳಿದಿಲ್ಲ ಸರ್. ಈಗ ಆಲ್ರೆಡಿ ಬಿಸ್ನೆಸ್ನಲ್ಲಿ ಅಥವಾ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, ಸುಮಾರು APMCಲಿ ಸುಮಾರು ಮಟೀರಿಯಲ್ ಬರೋದು ನೋಡಿದ್ರೆ ವಿ ಆರ್ ದ ಹೈಯೆಸ್ಟ್. ಕೆಲವೊಂದು ಐಟಮ್ಸ್ ನೋಡಿದ್ದೀವಿ. ಈಗ ಮೂಂಗಿದೆ, ಆಮೇಲೆ ಶೇಂಗಾ ಬೆಳೀತಾರೆ, ಆಮೇಲೆ ಆ ಥರ ಇದ್ದರೆ ಈ ಒಂದು ಸೆಕ್ಟರಲ್ಲೂ ಸಣ್ಣ ಹಿಡ್ಕೊಂಡು ದೊಡ್ಡದಾಗಿ ಬರಲಿಕ್ಕೆ ಅವಕಾಶಗಳಿದೆ. ಯಾಕಂದ್ರೆ ನಮ್ಮ ಸುಮಾರು ಇವಾಗ SSTರಲ್ಲೂ ಈ ಜಿನ್ನಿಂಗ್ ಪ್ರೆಸ್ಸಿಂಗ್ ಹಾಕಿದ್ದಾರೆ, ಅಪ್ಲಿಕೇಶನ್ ಹಾಕಿದರೆ ನಾವು ಅಲಾಟು ಆಗಿದೆ. ದೇ ಆರ್ ಗೋಯಿಂಗ್ ಟು ಶಾರ್ಟ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸೌಲಭ್ಯಗಳನ್ನು ಎಲ್ಲರಿಗೂ ಎಲ್ಲ ಬೇಕಂತಿಲ್ಲ, ಅವರವ್ರು ಮಾಡುವಂಥ ಒಂದು ಸೇವೆ ಅಥವಾ ಒಂದು ಘಟಕಕ್ಕೆ ಅನುಗುಣವಾಗಿ ಸೇವೆ ಸಿಗ್ತಾ ಹೋಗ್ತದೆ. ಆಮೇಲೆ ಇಲ್ಲಿ ಯಾರೂ ಈ ಥರ ನಮಗೆ ಗೊತ್ತಿಲ್ಲ ಮಾಹಿತಿ ಅಂತಿಲ್ಲ, ಎಲ್ಲರಿಗೂ ಎಲ್ಲರೂ ಮಾಹಿತಿ ಅಪ್ಲೈ ಆಗಲಿಕ್ಕಿಲ್ಲ. ನಿಮಗೆ ಯಾವಾಗ ಏನು ಅವಶ್ಯಕತೆ ಇದೆ ಆ ಮಾಹಿತಿನ ಪಡೆದುಕೊಳ್ಬೋದು ಅಂತ ಹೇಳ್ತಾ
ಒಂದೇ ಸ್ಕೀಮ್ ಅಂತಲ್ಲ, ಯಾವಾಗ ಯಾವ ಥರ ಅವಶ್ಯಕತೆ ಬರುತ್ತೆ ಅದನ್ನು ಪಾಲಿಸಿ ಚೇಂಜ್ ಮಾಡ್ಬೋದು. ಇದೇ ಬ್ರಹ್ಮಲಿಖಿತ ಅಂತಲ್ಲ. ಈ ವರ್ಷ ನಾವು ಈ ಥರ ಮಾಡಿದ್ವಿ ಸರ್. ಈಗ ನಾವೀಗ 15% ಇದ್ರೆ ಅವಕಾಶ ಇದೆ. ಬನ್ನಿ ಸರ್ ಬಂದಿದ್ದೆ. ನಾನು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಯಾದಗಿರಿ ಶಾಖಾ ಕಚೇರಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮ ಕರ್ನಾಟಕ ಸರ್ಕಾರದ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉದ್ಯಮಿದಾರರ ಬಡ್ಡಿ ಸಹಾಯಧನ ಯೋಜನೆ ಬಗ್ಗೆ ಒಂದೆರಡು ಮಾತನ್ನು ಇದರ ಉದ್ದೇಶ ಏನಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉದ್ದಿಮೆದಾರರು ಅತಿ ಸಣ್ಣ ಸೇವಾ ಕ್ಷೇತ್ರದ ಉದ್ದಿಮೆಗಳ ಸ್ಥಾಪನೆಗೆ ಹಾಗೂ ಹಾಲಿ ಅಂದರೆ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವ ಘಟಕಗಳ ಎಕ್ಸ್ಪ್ಯಾನ್ಷನ್ ಮತ್ತು ಮಾಡರ್ನೈಸೇಷನ್ ಅಂದರೆ ಆಧುನೀಕರಣ ಮಾಡಲು ಈ ಯೋಜನೆ ಕಲ್ಪಿಸಲಾಗಿದೆ. ಇದರಲ್ಲಿ ಮೇನ್ ಬಡ್ಡಿದರ 4% ಬಡ್ಡಿದರ ಈ ಯೋಜನೆಯಲ್ಲಿ ಬರುತ್ತೆ. ಅಂದರೆ ನಾವು ಈ ಸ್ಕೀಮ್ ಪ್ರಕಾರ 12% ರೇಟ್ ಆಫ್ ಇಂಟ್ರೆಸ್ಟ್ ಹಾಕ್ತೀವಿ. ಗೌರ್ಮೆಂಟಿಂದ 8% ಇಂಟ್ರೆಸ್ಟ್ ಸಬ್ಸಿಡಿ ಬರುತ್ತೆ. ಸೊ ನೆಟ್ ನಿಮಗೆ 4% ಬಡ್ಡಿ ದರ ಬೀಳುತ್ತೆ. ಈ ಯೋಜನೆ ಪ್ರಕಾರ ಸಂಸ್ಥೆಯಿಂದ ಕನಿಷ್ಠ ಸಾಲ ಮೊತ್ತ 10 ಲಕ್ಷ ರೂಪಾಯಿ ಇದೆ. ಮಿನಿಮಮ್ 10 ಲ್ಯಾಕ್ಸ್ ರುಪೀಸ್. ಬ್ರೋಚರ್ 20 ಲ್ಯಾಕ್ಸ್ ಅಂತಿದೆ, ಅದನ್ನು ರಿವೈಸ್ ಮಾಡಿದ್ದಾರೆ. ಮಿನಿಮಮ್ 10 ಲ್ಯಾಕ್ಸ್ ಅಂತ ಈಗ ಇದು ಮಾಡಿದ್ದಾರೆ. ಈ ಯೋಜನಾ ಪ್ರಸ್ತಾವನೆಗೆ ಅನುಗುಣವಾಗಿ ಒಂದೇ ಬಾರಿಗೆ ದುಡಿಮೆ ಬಂಡವಾಳ ಈ SSI ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರಿಗೆ ಏನು ವರ್ಕಿಂಗ್ ಕ್ಯಾಪಿಟಲ್ ನೀಡ್ ಬರುತ್ತೆ ಅದು ಗರಿಷ್ಠ 50 ಲಕ್ಷಗಳ ಒಳಗೊಂಡಂತೆ ಸಂಸ್ಥೆಯಿಂದ ದೊರೆಯುವ ಗರಿಷ್ಠ ಸಾಲದ ಮೊತ್ತ ಅಂದರೆ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ 10 crores ಮತ್ತು ಸ್ಟಾರ್ಟಿಂಗಲ್ಲಿ ಏನು ನಾವು ಟರ್ಮ್ ಲೋನ್ ಕೊಡ್ತೀವಿ ಅದ್ರ ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಅದಕ್ಕೆ 4% ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಸಪೋಸ್ ಅಡಿಷನಲ್ ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಬಂದರೆ ಆವಾಗ ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀವಿ. ಫಸ್ಟ್ ಟೈಮ್ ಅಷ್ಟೇ ನಾವು ವರ್ಕಿಂಗ್ ಕ್ಯಾಪಿಟಲ್ಗೆ 4% ಇಂಟ್ರೆಸ್ಟ್ ಬರುತ್ತೆ. ಈ ಯೋಜನೆ ಅಡಿ ಹೊಸ ಉದ್ದಿಮೆಗಳ ಸ್ಥಾಪನೆಗೆ ಅಥವಾ ಹಾಲಿ ಇರುವ ಘಟಕಗಳ ವಿಸ್ತರಣೆ ಆಧುನೀಕರಣ ಒಂದಕ್ಕಿಂತ ಹೆಚ್ಚು ಬಾರಿ ಸಾಲವನ್ನು ಪಡೆಯಬಹುದಾಗಿದೆ. ಒಟ್ಟಾರೆ ಪಡೆಯಲಾದ ಗರಿಷ್ಠ ಸಾಲ ಮಿತಿಯು 10 ಕೋಟಿ 10 crores ತನಕ ನಾವು ಎಕ್ಸ್ಪ್ಯಾನ್ಷನ್ ಅಥವಾ ಮಾಡರ್ನೈಸೇಷನ್ಗೆ ಅಪ್ ಟು 10 crores ಕೊಡ್ಬೋದು. ಈ ಸಾಲ ಯೋಜನೆಯಲ್ಲಿ 5 ಕೋಟಿವರೆಗೆ ಏನು ಸಾಲ ಯೋಜನೆ ಇದೆ ಅದಕ್ಕೆ 8 ವರ್ಷಗಳ ರಿಪೇಮೆಂಟ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. 10 ಕೋಟಿ ಸಾಲ ಇದ್ದರೆ 10 ವರ್ಷಗಳವರೆಗೆ ರಿಪೇಮೆಂಟ್ ಪೀರಿಯಡ್ ಇರುತ್ತೆ. ಈ ಯೋಜನೆಯಲ್ಲಿ ನೀವು ಸಾಲ ಪಡಿಬೇಕಾದ್ರೆ ಬೇರೆ ಯಾವುದೇ ಇಂಟ್ರೆಸ್ಟ್ ಸಬ್ಸಿಡಿ ಸಹಾಯಧನ ಇನ್ನು ತೊಗೊಂಡಿರಬಾರ್ದು. ಮುಂಚೆ ಫಸ್ಟ್ ಟೈಮ್ ನೀವು ಈ ಸಹಾಯಧನ ಯೋಜನೆಯಲ್ಲಿ ತೊಗೊಂಡಿದ್ರೆ ಮಾತ್ರ ನಾವು 4% ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ಬೋದು. ಇದರಲ್ಲಿ ಒಂದು ಮೇನ್ ಕಂಡೀಷನ್ ಏನಿದೆ ಅಂದರೆ ಏನು ಟರ್ಮ್ ಲೋನ್ ರೀಪೇಮೆಂಟ್ ಇದೆಯಲ್ಲ ಅದನ್ನು ನೀವು ಸಕಾಲಕ್ಕೆ ಮಾತ್ರ ನೀವು ರಿಪೇಮೆಂಟ್ ಮಾಡಿದ್ರೆ ಮಾತ್ರ 4% ರೇಟ್ ಆಫ್ ಇಂಟ್ರೆಸ್ಟ್ ಅನ್ವಯ ಆಗುತ್ತೆ. ಸಪೋಸ್ ಸುಸ್ತಿದಾರ ಅಥವಾ ಬಾಕಿದಾರರಾದರೆ ಆ 4% ರೇಟ್ ಆಫ್ ಇಂಟ್ರೆಸ್ಟ್ ಬರಲ್ಲ. ಆವಾಗ ನಾವು ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಾಗ್ತದೆ. ಇದರ ಜೊತೆಗೆ ನೀವು ಅದು ಸಾಫ್ಟ್ ಸೀಡ್ ಕ್ಯಾಪಿಟಲ್ ಅಂತ ಏನು DAC ಇಂದ ಬರುತ್ತಲ್ಲ ಅದನ್ನು ನೀವು ಅಪ್ಲೈ ಮಾಡಿ ಅದನ್ನು ತೊಗೊಳ್ಬೋದು. ಇದರ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ತಾವು ನಮ್ಮ ಶಾಖಾ ಕಚೇರಿಗೆ ಬಂದು ಮೀಟ್ ಮಾಡಬೇಕಾಗಿ ಕೇಳ್ತೀವಿ. ನೀರು ಸರಬರಾಜು, ಬೀದಿ ದೀಪ ವ್ಯವಸ್ಥೆ, ಕರೆಂಟ್ ವಿದ್ಯುತ್ ಸೌಲಭ್ಯ ಎಲ್ಲವೂ ಸಿದ್ಧವಾಗಿ ನಿಂತಿದೆ. ಈಗಾಗಲೇ ನಾವು 2 ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸಿಂಗಲ್ ವಿಂಡೋ ಕಮಿಟಿಯ ಮುಖಾಂತರ ಹಂಚಿಕೆಗೆ ಆಹ್ವಾನಿಸಿದ್ದೇವೆ ಅರ್ಜಿಗಳನ್ನು. ಈಗ ಹೊಸದಾಗಿ ಬಂದಿರತಕ್ಕಂಥ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರತಿ ಎಕರೆ ಬೆಲೆ 37,50,000 ಇರುತ್ತೆ. ಇದರಲ್ಲಿ SC STಗಳಿಗೆ ಸುಮಾರು 75% ರಿಯಾಯಿತಿ ದರದಲ್ಲಿ ಜಮೀನು ಲಭ್ಯತೆಯಲ್ಲಿ ಸಿಗುತ್ತೆ. ಮೊದಲು ಕೇವಲ 50% ದರದಲ್ಲಿ ಸಿಗ್ತಾಯಿತ್ತು.
ಈಗ ಅದು ರಿವೈಸ್ ಆಗಿ 75ಕ್ಕೆ ಏರಿಕೆ ಆಗಿದೆ. ಅದನ್ನು ಸದುಪಯೋಗಪಡಿಸ್ಕೋಬೇಕು ಅನ್ನೋದು ಒಂದು. ಆಗಷ್ಟು ನಿಮಗೆ ಟ್ರೈನಿಂಗ್ ಏನಾದರೂ ಸಾಲದೆ ಬಂದರೆ ನಮ್ಮ DIC ಜಿಲ್ಲಾ ಯಾದಗಿರಿಯಲ್ಲಿ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಏನಾದರೂ ನಿಮಗೆ ಯಾವುದೇ ಉದ್ದಿಮೆ ಸ್ಟಾರ್ಟ್ ಮಾಡೋದಕ್ಕೆ ಪ್ರೀ ಅನುಭವ ಅಂದರೆ ಪೂರ್ವ ಅನುಭವ ಇಲ್ಲದೇ ಇದ್ದರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅನುಭವಿಗಳ ಹತ್ರ ಪಡ್ಕೊಳ್ಳೋದು, ಅಥವಾ ಈಗ ಆಲ್ರೆಡಿ ಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಹೋಗಿ ನೋಡಿ ಪಡ್ಕೊಳ್ಳೋದು, ಈ ರೀತಿ ಮಾಡ್ಬೋದು. ಹಾಗೂ ಸುಮಾರು 22.5% ನಿವೇಶನಗಳನ್ನು SC STಗಾಗಿ ನಾವು ಕಾಯ್ದಿರಿಸಿದ್ದೀವಿ. ಇದುವರೆಗೂ ಸುಮಾರು 8-10% ಅಷ್ಟೇ ಫಿಲಪ್ ಆಗಿದೆ. ಇನ್ನೊಂದು 14% ಅಷ್ಟು ಬಾಕಿ ಉಳಿದಿದೆ. ಅಂದರೆ ಹಂಚಿಕೆಗೆ ಸಿದ್ಧವಿದೆ, ರಿಸರ್ವ್ ಇದೆ, ಆದರೆ ಹಂಚಿಕೆಗೆ ಯಾವುದೇ ಅರ್ಜಿಗಳು ಆಹ್ವಾನಿಸಿರುವುದಿಲ್ಲ, ಬಂದಿರುವುದಿಲ್ಲ. ಬಂದ ತಕ್ಷಣ ಅದನ್ನು ಮಾನ್ಯತೆ ಮೇರೆಗೆ ಕೋಟಾ ವೈಸು ಕಂಪ್ಲೀಟ್ ಮಾಡಿಕೊಡಲಾಗುವುದು. ಸೊ ಇದರ ಸದುಪಯೋಗ ಮಾಡಿಸಿಕೊಳ್ಳಬೇಕು. ಈ ಜಿಲ್ಲೆಯಲ್ಲಿ ಸುಮಾರು 23% SC ಜನಾಂಗವಿದ್ದು 12% ST ಜನಾಂಗವಿದ್ದು ಶೇಕಡ ಪಾಪ್ಯುಲೇಷನ್ ವೈಸ್ ಹೋದಾಗ ಸಾಕಷ್ಟು ಪ್ರಮಾಣದಲ್ಲಿ ರೆಪ್ರೆಸೆಂಟೇಷನ್ ಏನೋ ಇದೆ ಜನಸಂಖ್ಯೆ ಆಧಾರದ ಮೇಲೆ. ಆದರೆ ಕೈಗಾರಿಕಾ ವಿಷಯದಲ್ಲಿ ಬಂದಾಗ ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ. ಈ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ಸರ್ಕಾರದ ಆದೇಶ ಮತ್ತು ಆಶಯ ಇದೆ. ಹಾಗಾಗಿ ತಾವೆಲ್ಲರೂ ಉದ್ದಿಮೆದಾರರು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಪರಿಚಯಿಸಿ ಇದರ ಬಗ್ಗೆ ಪ್ರಚಾರವನ್ನು ಮಾಡಿ ಸ್ವಲ್ಪ ನಮ್ಮ ಇಲಾಖೆ ಜೊತೆ ಸಂಪರ್ಕದಲ್ಲಿದ್ದು ತಾವು ಸದುಪಯೋಗಪಡಿಸಬೇಕಂತೂ ನಾನು ವಿನಂತಿಸಿಕೊಳ್ಳುತ್ತೇನೆ. KSFC ಲೀಡ್ ಬ್ಯಾಂಕ್ ಮ್ಯಾನೇಜರು ಎಲ್ಲರೂ ಸೇರಿ ಒಂದು ಇಂಟರ್ವ್ಯೂ ಮಾಡ್ತೀವಿ. ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ಸಿಂಗಲ್ ವಿಂಡೋ ದಿನಾಂಕವನ್ನು ಪಡ್ಕೊಂಡು ನಿಮಗೆ ಅಪ್ರೂವಲ್ ಮಾಡಿಕೊಡ್ತೀವಿ. ಆಯ್ತಾಯಿತು, ಎಷ್ಟಿದ್ರೂ ಅವು ನಮ್ಮಲ್ಲಿ ಇದ್ದಾವೆ. ಇನ್ನೂ ಇಂಟ್ರ್ಯೂ ಯಾರಿಗೂ ಮಾಡಿಲ್ಲ. ಜನರಲ್ಗೂ SC STಗೂ ಒಂದೇ ಡೇಟಲ್ಲೇ ಇಡ್ತೀವಿ ಇಂಟ್ರ್ಯೂ ಮಾತ್ರ. ಮತ್ತು ಸಿಂಗಲ್ ವಿಂಡೋದಲ್ಲಿ ಅಷ್ಟೇ 2 ಜೊತೆಲೇ ಅಪ್ರೂವಲ್ ತೊಗೋತೀವಿ. ಹಾಂ, 1 ತಿಂಗಳು ಮಾರ್ಚ್ ಒಳಗಡೆ ಒಂದು ಮೀಟಿಂಗ್ ಮಾಡ್ತೀವಿ. ಸಾಹೇಬ್ ಮೇಡಮ್ ಬರ್ತಾರೆ, ಡೇಟ್ ತೊಗೋತೀವಿ. ಮತ್ತೆ ಯಾರಾದರೂ ಕೇಳೋದಾದರೂ ಹೇಳಿ. 19 ಲ್ಯಾಕ್ಸಲ್ಲಿದ್ದಾಗ ಹಾಂ 37 ಲ್ಯಾಕ್ಸ್. ಹಾಂ ಇಲ್ಲ, ಅದು ಸೆಪ್ಟೆಂಬರ್ 9ನೇ ತಾರೀಕಿಂದ ಕಳೆದ ವರ್ಷ ರೇಟ್ ರಿವೈಸ್ ಆಗಿದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಅಲಾಟ್ಮೆಂಟ್ ಕೊಟ್ಟಿದ್ರೆ 19 ಲಕ್ಷ ರೂಪಾಯಿ ರೇಟಲ್ಲಿ, ಮತ್ತೆ ಅದೇ ರೇಟ್ನೇ ತಗೋತೀವಿ. ಇನ್ನೂ ನಿಮ್ದು ಅಪ್ರೂವಲ್ಲೇ ಆಗಿಲ್ಲ, ಮೀಟಿಂಗಲ್ಲಿ ಪಾಸೇ ಆಗಿಲ್ಲ ಅಂದರೆ ಹೊಸ ರೇಟೇ ಅಪ್ಲೈ ಆಗುತ್ತೆ. ಅದರಲ್ಲಿ 75% ಡಿಸ್ಕೌಂಟ್ ಸಿಗುತ್ತೆ. ಹೇಳಿ. ಹಾಂ, ಸರ್ ಆದೇಶ ಇತ್ತೀಚೆಗೆ ಬಂದಿದೆ. ಆವಾಗ ಇನ್ನೂ ನಮಗೆ 50% ಕೊಟ್ಟಿದ್ದೀವಿ 1950 ಇದ್ದಾಗ. ಹಾಂ, ಆದೇಶ ಪತ್ರ ಇದೆ ತೊಗೊಂಬನ್ನಿ. ಬಟ್ ನಮಗೆ ಬಂದಿರೋ ಆದೇಶ ಪ್ರಕಾರ ನಾವು ಹೇಳ್ತಾ ಇದ್ದೀವಿ. ಈಗ ನಾನು ಹೇಳೋದು ಏನಂದರೆ, ಆ ಟೈಮ್ದಲ್ಲೇ ನಿಮ್ಗೆ ಅಲಾಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಅದೇ ವ್ಯಾಲಿಡ್ಡು. ಇನ್ನೂ ನಿಮಗೆ ಮೀಟಿಂಗ್ ಆಗಿಲ್ಲ, ಅರ್ಜಿ ಸ್ವೀಕೃತಗೊಂಡಿಲ್ಲ, ಸ್ಕ್ರೂಟಿನಿ ಆಗಿಲ್ಲ, ಅಪ್ರೂವಲ್ ಆಗಿಲ್ಲ ಅಂದರೆ ಹೋದ ಸೆಪ್ಟೆಂಬರ್ 9ನೇ ತಾರೀಕಿಂದ ಏನು ಬೋರ್ಡ್ ನಿಗದಿಪಡಿಸಿದೆ ಅದೇ ಬೆಲೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅಲ್ಲ, ಗೊತ್ತಾಯಿತು. ಆದರೆ ಏನಾಗಿದೆ, ಸರ್ಕಾರಿ ಒಂದ್ಸಲಿ ನಿಗದಿಪಡಿಸಿದ ಮೇಲೆ ದರದಲ್ಲಿ ಡೇಟ್ ವೈಸ್ ಹಿಂದೆ ಮುಂದೆ ಮಾಡಲಿಕ್ಕಾಗಲ್ಲ. ಏನು ಬೆನಿಫಿಟ್ ಸಿಕ್ಕಿದೆ ಅವಾಗ ಸುಮಾರು ಜನಕ್ಕೆ 18 ಜನಕ್ಕೆ ಸಿಕ್ಕಿದೆ, ಆ ರೇಟಲ್ಲಿ ಸಿಕ್ಕಿದೆ. ಇದು ನಾನು ಹೇಳ್ತಾ ಇರೋದು 37 ಲಕ್ಷದವರಲ್ಲ, ಅದು 19,50,000 ಇದ್ದಾಗ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು 92 ಜನದ ಪೈಕಿ SC STಗಳು 14 + 4 18 ಜನ ತೊಗೊಂಡಿದ್ದಾರೆ. ಆ ರೇಟಲ್ಲಿ ತೊಗೊಂಡಿದ್ದಾರೆ. ಈಗ ಮುಂದೆ ಬರೋ ಅರ್ಜಿದಾರರಿಗೆ 37,50,000 ಆಗುತ್ತೆ. ಈಗ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಜಾಗ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ 50 ಲಕ್ಷ ಕಡಿಮೆ ಸಿಗೋದೇ ಇಲ್ಲ. ಅಭಿವೃದ್ಧಿ ಪಡಿಸಿರ್ತಕ್ಕಂಥ 1 ಎಕರೆ ಜಾಗ ಬೆಂಗಳೂರಲ್ಲಿ ಹೋದರೆ 2,50,00,000 1 ಎಕರೆಗಿದೆ. ಮೈಸೂರು ಹತ್ತಿರ 1 ಕೋಟಿ ಇದೆ. ಮಂಗಳೂರಲ್ಲೂ 1 ಕೋಟಿ 1.5 ಕೋಟಿ ಮೇಲಿದೆ. ಗುಲ್ಬರ್ಗ ಜಿಲ್ಲೆ ಮತ್ತು ಈ ನಮ್ಮ ಯಾದಗಿರಿ ಜಿಲ್ಲೆನಲ್ಲಷ್ಟೇ 50 ಲಕ್ಷದ ಆಸ್ಪಾಸ್ನಲ್ಲಿ ಪ್ರತಿ ಎಕರೆ ಇದೆ. ಅದರಲ್ಲಿ ಸಬ್ಸಿಡಿನೂ ಅದಕ್ಕೆ ತಕ್ಕಂತೆ ಸಿಗುತ್ತೆ.
ಆದರೆ ಬೇರೆ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ನಮ್ಮ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭೂ ಬೆಲೆ KADB ಅಭಿವೃದ್ಧಿಪಡಿಸಿರೋದು ಹೈದರಾಬಾದ್ ಕರ್ನಾಟಕ ರೀಜಿಯನ್ನಲ್ಲಿ ಬರೋದ್ರಿಂದ ಇದಕ್ಕೆ ಒಂದು ವಿಶೇಷತೆ ಸ್ಥಾನಮಾನ ಸಿಕ್ಕಿದೆ. ಹಾಗಾಗಿ ಇಷ್ಟು ಕಡಿಮೆ ದರದಲ್ಲಿ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ಸ್ ರೇಟ್ಸ್. ಹೇಳಿ. ಈ ಕಡೆಚೂರು ಇಂಡಸ್ಟ್ರಿಯಲ್ ಇರೋದಕ್ಕೆ ಒಂದು ಡೆವಲಪ್ಮೆಂಟ್ ಭಾಳ ಬಗ್ಗೆ ಅದು ಮಾಡಿದ್ದಾರೆ ಸರ್. ನಾವು ಸುಮಾರು ಒಂದು 4-5 ಸಲ ಹೋಗಿ ಆಫೀಸರ್ಗೆ ಅಪ್ರೋಚ್ನೂ ಆಗಿದ್ದೇವೆ ರೀ. ಇವನು ಅಪ್ಲಿಕೇಶನ್ಸ್ನೂ ಹಾಕಿದೆ ಸರ್ ನೋಟಿಫಿಕೇಷನ್ ಮಾಡಿದಾಗ. ಈಗ ಕೋವಿಡ್ ಇರೋದ್ರಿಂದಪ್ಪ ಅಂದ್ರೆ ಭಾಳಷ್ಟು ಇನ್ನೂ ಲೇಟ್ ಆಗ್ತದೆ ಅಂದರು. ನಾವು ಮೊನ್ನೆ ಸಾಹೇಬರಿಗೆ ಭೇಟಿ ಆದಾಗಪ್ಪ ಅಂದ್ರೆ ಅವ್ರು ಅಂದರು ಇಲ್ಲ ರೀ ಇನ್ನೂ ಸ್ವಲ್ಪ ಜರ ಇನ್ನೂ 1 ತಿಂಗಳು 1.5 ತಿಂಗಳು ಆಗ್ತದೆ. ನಮ್ದೇನ ಆದಷ್ಟು ಜಲ್ದಿ ಕ್ಲಿಯರೆನ್ಸ್ ಮಾಡಿಕೊಟ್ರೆ ನಮಗೆ ಕರೆ ಈ ಇಂಡಸ್ಟ್ರಿ ಅಪ್ಡೇಟ್ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ಆಮೇಲೆ ನಾವು ಪ್ರತಿಯೊಬ್ಬರು 1 ಎಕರೆ 2 ಎಕರೆ ಸಲಕ್ಕೆ ಸುಮಾರು ಒಂದು 40-45 ಜನ ಅಪ್ಲೈ ಮಾಡಿದ್ದೇವೆ ಸರ್. ಎಲ್ಲರೂ SC ST ಎಂಟರ್ಪ್ರನರ್ಸ್ ಅವರು ಇದ್ದಾರೆ. ಅದು ಹೆಚ್ಚಿನ ಪ್ರಮಾಣವಾಗಿ ಮಹಿಳೆಯರೇ ಇದ್ದಾರೆ. ಅದ್ರ ಸಲಕ್ಕೆ ನಾವು ಅದನ್ನು ತಾವು ಜಲ್ದಿ ನಮ್ಮ ಅಪ್ಲಿಕೇಶನ್ ಕನ್ಸಿಡ್ರೇಷನ್ ಮಾಡಿ ನಮಗೆ ಅಲಾಟ್ಮೆಂಟ್ ಕೊಟ್ಟರಪ್ಪ ಮುಂದಿನ ಪ್ರೊಸೆಸ್ ಅಂಕರೆ ನಾವು ಮಾಡ್ತೀವಿ ಸರ್. ಪೇಮೆಂಟ್ ಮಾಡಿಗೆಸಿಂದ ನಾವು ಏನದಲ್ಲ ನಾವು ಕ್ವಶನ್ ತೊಗೊಂಡಿಗೆಸಿ ನಮ್ಮ ಮುಂದಿನ ಆ್ಯಕ್ಟಿವಿಟೀಸ್ ನಾವು ಚಾಲೂ ಮಾಡ್ತೀವಿ ಸರ್. ಅದೇ ಸರ್, ಬೇರೆದೆಲ್ಲ. ಆಮೇಲೆ ಇನ್ನೊಂದಪ್ಪ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ನೀವು ಮಾಡ್ಕೊಳ್ರಿ ಸರ್. ದಯಮಾಡಿಕರೆ ನಮಗೇನಲ್ಲ ನಾವು ಸುಮಾರು 9 ತಿಂಗಳು ನಾವು ಮಾಡ್ತಾಯಿದ್ದೀವಿ. ಇದು ದಯಮಾಡಿಕರೆ ನಮ್ಗೆ ಕ್ಲಿಯರೆನ್ಸ್ ಕೊಟ್ಟಿಗೆಸಿಂದ ಅಲಾಟ್ಮೆಂಟ್ ಕೊಡ್ಬೇಕು ಸರ್ ನಮಗೆ. ಜಾಸ್ತಿ ಟೈಮ್ ಕೊಟ್ಟರೆ ಅದಕ್ಕೆ ಈಗ ಡೇಟ್ ಆಫ್ ಸರಿಯಾಗಿ ಅವರು 37 ಲಕ್ಷ ಇದು ಫಿಕ್ಸ್ ಮಾಡ್ಕೊತಾರೆ. ಅದು 19 ಲಕ್ಷನೇ ಇಡುವಂತ ನಮ್ಗೊಂದು ಬೇಡಿಕೆ ಇದೆ ಜಿಲ್ಲಾಧಿಕಾರಿ. ನಮಗೆ ಇಲ್ಲಿ ತನಕ ಅಲಾಟ್ಮೆಂಟೇ ಕಾಪಿ ಬಂದಿಲ್ಲ. ನಾವು ಕರೆಕ್ಟ್ ಇದಕ್ಕಿಲ್ಲ. ಈಗ ಏನೇ ನಾವು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಡೆಪ್ಟಿ ಕಮಿಷನರ್ ಮೇಡಮ್ ಅವರು ಇದ್ದಾರೆ, ಪ್ರಕಾಶ್ ಸಾಹೇಬರು ಇದ್ದಾರೆ, ಆಮೇಲೆ ನಮ್ಮ JD ಸಾಹೇಬರು ಇದ್ದಾರೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಬೋದು ವಿನಾ ಇದು ಮಾಡೋಕ್ಕಾಗಲ್ಲ. ನಮ್ದೇನಲ್ಲ ಸರ್, ನಮ್ಮದು ರೇಟದು ಮುಖ್ಯ ಅಲ್ಲ. ನಮಗೇನದ ಅಲಾಟ್ಮೆಂಟ್ ಮಸ್ಟ್ ಆ್ಯಂಡ್ ಶೂಡ್ ಆಯ್ತು ಅಂದ್ರೆ ನಾವು ಮುಂದಿನ ತನಕ ನಾವು ಸ್ಟೆಪ್ಸ್ ತೊಗೋಬೋದು. ನಮ್ಗೆ ದಯಮಾಡಿಗೆಸಿಂದ ಸರ್ ನಮಗೆ ಅಲಾಟ್ಮೆಂಟ್ ಮಾಡಿಸ್ಕೊಡಿ ಸರ್. 1-1.5 ತಿಂಗಳಲ್ಲಿ ನಮಗೆ ಕರೆ ಅಲಾಟ್ಮೆಂಟ್ ಮಾಡ್ತಪ್ಪ ಮುಂದಿನ ಪ್ರೊಸೆಸ್ ಅಂಕರೆ ನಾವು ಮಾಡ್ತೀವಿ. ದಯಮಾಡಿ ಸರ್ ಮೇಡಮ್ಮರು ಮತ್ತು ನಮ್ಮ ಜಂಟಿ ನಿರ್ದೇಶಕರು ಮತ್ತು ನಮ್ಮ ಪ್ರಕಾಶ್ ಸಾಹೇಬರು ಇದ್ರ ಮೇಲೆ ಸ್ವಲ್ಪ ಜರ ನಮ್ಮ ಈ ದಲಿತರ ಉದ್ಯಮಿಗಳು ಜರ ಸ್ವಲ್ಪ ಹೆಚ್ಚು ಒತ್ತಡ ಹಾಕಿಸಿಂದ ನಮಗೆ ಕರೆ ಕೆಲಸ ಮಾಡಿಕೊಡ್ತೀರ ಅಂತ ಕೇಸಿ ನಾನು ನಿಮ್ಗೆ ನಂಬ್ಕೋತೀನಿ ಸರ್. ಯಾಕಂದರೆ ಕಡೆಚೂರು ಇಂಡಸ್ಟ್ರಿಯರ ವೆರಿ ಬೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಸರ್. 2 ಕಡೆ ಕನೆಕ್ಟಿವಿಟಿ ಇರ್ತದೆ, ನೀರಿನ ಫೆಸಿಲಿಟಿ ಇದೆ, ಎಲ್ಲ ರೀತಿಯಿಂದ ಕರೆ ಎಲಿಜಿಬಿಲಿಟಿ ಇದೆ ಸರ್. ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಹೋಗಕ್ಕೆ ಬರ್ಲಿಕ್ಕಿನ್ನ ಅಷ್ಟೇನು ಕಷ್ಟ ಆಗಿಲ್ಲ ಬೇರೆ ನಾವು ಕಂಪೇರ್ ಮಾಡಿದ್ರು. ಅದ್ರ ಸಲುವಾಗಿ ಸರ್ ನಮ್ಗೆ ಅಲ್ಲೇನದ ಇಂಡಸ್ಟ್ರಿಗಳು ಬಂದು ಅಂದ್ರೆ ನಮಗೇನ ಇಲ್ಲಿ ಇರೋಕ್ಕಂಥ ಭಾಗ ಜನರಿಗೆ ಸರ್ ಅನುಕೂಲ ಆಗ್ತದೆ, ಎಂಪ್ಲಾಯ್ಮೆಂಟ್ ಕೊಡೋಕೆ ಅನುಕೂಲ ಆಗ್ತದೆ ಸರ್. ನಮ್ದು ಎಷ್ಟೋ ಜನ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲರೂ ಅಂತಾರೆ ಹೈದ್ರಾಬಾದು ಆಮೇಲೆ ಬೆಂಗಳೂರಿಗೆ ಹೋಗಿ ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದನ್ನೇ ನಾವು ಇಲ್ಲಿ ಇಂಡಸ್ಟ್ರಿ ಸೆಟಪ್ ಆಯ್ತಪ್ಪ ಅಂದ್ರೆ ಇಲ್ಲೇ ನಾವು ಅಂತಾರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ದಾಗ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ಬೋದು ರೀ ಸರ್. ಆಮೇಲೆಪ್ಪ ಅಂದ್ರೆ ಈಗ ಸಣ್ಣ ಹಳ್ಳಿಯಲ್ಲೇ ಹಿಡ್ಕೊಂಡು ನಾವು ಅಂಕರೆ ತಂದಿಗೆಸಿಂದ ಅವ್ರಿಗೆ ಕೆಲಸ ಅಂಕರೆ ಕೊಡ್ಬೋದು ಸರ್. ಅದಕ್ಕೆ ದಯಮಾಡಿ ನಮಗೆ 1-1.5 ತಿಂಗಳಲ್ಲಿ ನಮಗೆ ಅಲಾಟ್ಮೆಂಟ್ ಪ್ರೊಸೆಸ್ ಮಾಡಿದ್ರೆ ಅಂತ ಭಾಳ ಒಳ್ಳೆಯದಾಗುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಕೆಲವು ವಿಷಯಗಳು ನಾವು ಕ್ಲಾರಿಫಿಕೇಷನ್ ಮಾಡೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಏನು ಕಡೆಚೂರು 1200 ಏಕರ್ಸ್ ಡೆವಲಪ್ಮೆಂಟ್ ಆಗಿದೆ ವಿತ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ವಾಟರ್ ಸಪ್ಲೈ ಆ್ಯಂಡ್ ಎಲೆಕ್ಟ್ರಿಸಿಟಿ, ಅದರಲ್ಲಿ 723 ಏಕರ್ಸ್ ಅಷ್ಟೇ ಇಟ್ ಇಸ್ ಅವೈಲಬಲ್ ಫಾರ್ ದ ಪರ್ಪಸ್ ಆಫ್ ಡಿಸ್ಟ್ರಿಬ್ಯೂಷನ್. ಅದರಲ್ಲಿ 15% ಅಷ್ಟೇ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ಅಲೌಡ್ ಇದೆ. ರಿಮೈನಿಂಗ್ ಏನು 85% ಇದೆ ಅದು ಸ್ಟೇಟ್ ಲೆವೆಲ್ ಕಮಿಟಿ ಅಂತ ಇದೆ, ಉದ್ಯೋಗ ಮಿತ್ರ ಕಮಿಟಿ. ಆ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಅವರು ಅಲೋಕೇಶನ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಏನು ತಪ್ಪು ಕಲ್ಪನೆ ಇದೆ, ನಾವು ಎಲ್ಲ 723 ಏಕರ್ಸು ನಮ್ಮ ಜಿಲ್ಲಾ ಮಟ್ಟದ ಕಮಿಟಿಯಲ್ಲಿ ನಾವು ಅನುಮೋದನೆ ಮಾಡ್ತೇವೆ ಅಂತ ಒಂದು ರಾಂಗ್ ಇನ್ಫಾರ್ಮೇಷನ್ ಇದೆ ಎಲ್ಲರಿಗೂ. ಸೊ ಫಸ್ಟ್ ನಾನು ಅದು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಏನು 723 ಏಕರ್ಸ್ ಅವೈಲಬಲ್ ಇದೆ ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ನಾವು ಅಲೋಕೇಟ್ ಮಾಡುವ ಸಂಖ್ಯೆ ಇಟ್ ಇಸ್ ಓನ್ಲಿ ಅರೌಂಡ್ 180 ಏಕರ್ಸ್ ಇಷ್ಟೇ ನಾವು ಅಲಾಟ್ಮೆಂಟ್ ಮಾಡೋಕ್ಕೆ ಅವಕಾಶ ಇದೆ. ಈ 180 ಏಕರ್ಸು ಸಹ ಆಲ್ರೆಡಿ ಹಿಂದಿನ ಜಿಲ್ಲಾಧಿಕಾರಿಗಳು ಇರುವಾಗಲೇ ಅದು ಪೂರ್ತಿ ಅಲೋಕೇಶನ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಏನೀಗ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡಿದ್ದೇವೆ, ನಮ್ಮಲ್ಲಿ 15% ಅಷ್ಟೇ ಡಿಸ್ಟ್ರಿಕ್ಟ್ ಕಮಿಟಿ ಅಲಾಟ್ಮೆಂಟ್ ಇದೆ, ಉಳಿದ 85% ಸ್ಟೇಟ್ ಲೆವೆಲ್ ಕಮಿಟಿ ಅಲಾಟ್ಮೆಂಟ್ ಇದೆ. ಸೊ ನಾನು ಇದು ಒಂದು ರಿಲ್ಯಾಕ್ಸೇಷನ್ ಕೇಳಿದ್ದೀನಿ. ಈಗ ನಮ್ಮಲ್ಲಿ ಸಾಕಷ್ಟು ಅರ್ಜಿಗಳು ಬಂದಿದೆ, ಎಸ್ಪೆಷಲಿ SC ST ಉದ್ಯಮಿಗಳು ನಮಗೆ ಅರ್ಜಿ ಹಾಕಿದ್ದಾರೆ ಭಾಳಷ್ಟು ಜನ.
ಆಲ್ಮೋಸ್ಟ್ ಅವ್ರಿಗೆ ನಾವು ಒಂದು 160 acres ಅಲಾಟ್ಮೆಂಟ್ ಆದರೆ ಒಳ್ಳೆಯದಾಗುತ್ತೆ ಅಂತ ವಿ ಹ್ಯಾವ್ ಸ್ಪೆಷಲಿ ರಿಕ್ವೆಸ್ಟೆಡ್ ದ ಗೌರ್ಮೆಂಟ್ ನಮಗೆ 85% ವೇವ್ ಆಫ್ ಮಾಡಿ ಇನ್ನು ಹೆಚ್ಚಿನ ಏಕರ್ಸ್ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ನೀವು ಕೊಡಿ, ಇದು ಕೊಟ್ಟರೆ ನಾವು ಇನ್ನೂ ಜಾಸ್ತಿ ಅಲಾಟ್ಮೆಂಟ್ ಮಾಡ್ತೇವೆ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಅದು ವೇವ್ ಆಫ್ ಆದ ತಕ್ಷಣ ತಮ್ಮದು ಏನು ಎಲ್ಲ ಬ್ಯಾಲೆನ್ಸ್ ಅರ್ಜಿಗಳಿದೆ ಅದನ್ನು ಎಲ್ಲ ನಾವು ಅಪ್ರೂವ್ ಮಾಡ್ತೇವೆ. ನಮ್ಮದನ್ನು ಯಾವುದೂ ಪೆಂಡಿಂಗ್ ಇಟ್ಕೊಳ್ಳೋಕ್ಕೆ ನಾವು ಏನೋ ವಿ ಡೋಂಟ್ ವಾಂಟ್ ಟು ಕೀಪ್ ಎನಿಥಿಂಗ್ ಪೆಂಡಿಂಗ್. ಇನ್ನೊಂದು ವಿಷಯ ಏನಿದೆ, ಒಂದು 2-3 ವರ್ಷ ಹಿಂದಿನ ಜಿಲ್ಲಾಧಿಕಾರಿಗಳೆಲ್ಲ ಏನು ಅಲಾಟ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಜನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಜನರಲ್ ಕ್ಯಾಟಗರಿ ಇರ್ಬೋದು, ಬೇರೆ ಬೇರೆ ಕ್ಯಾಟಗರೀಸ್ ಇರ್ಬೋದು. ಸೊ ನಾವೇನು ಮಾಡಿದ್ದೀವಿ, ಯಾವ ಇಂಡಸ್ಟ್ರೀಸ್ ಇನ್ನೂ ಅಲಾಟ್ಮೆಂಟ್ ಆಗಿ ಏನು ಶುರುನೇ ಮಾಡಿಲ್ಲ 2 ಇಯರ್ಸ್ಗಿಂತ ಅವ್ರದ್ದೆಲ್ಲ ಒಂದು ನೋಟಿಸ್ ಕೊಟ್ಬಿಟ್ಟು ಅವ್ರದ್ದೆಲ್ಲ ಕ್ಯಾನ್ಸಲೇಷನ್ ಮಾಡಿ ಹೊಸದಾಗಿ ತಮ್ಮದು ಏನು ಅರ್ಜಿಗಳು ಬಂದಿದೆ, ಆಲ್ಮೋಸ್ಟ್ ಈಗ 166 acresಗೆ ಅರ್ಜಿಗಳು ಬಂದಿದೆ, ಅದನ್ನು ಅಲಾಟ್ಮೆಂಟ್ ಮಾಡೋಕ್ಕೆ ಈಗ ಒಂದು ಪ್ರಾಸೆಸ್ ಶುರು ಮಾಡಿದ್ದೇವೆ. ಬಿಕಾಸ್ ಫಸ್ಟ್ ನಾವು ಯಾರಿಗೆ ಆದ್ಯತೆ ಕೊಡಬೇಕು, ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ಯಾರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವ್ರಿಗೆ ನಾವು ಫಸ್ಟ್ ಇದು ಕೊಡಬೇಕು. ಬಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಇರುವ ಕಾರಣ ಅವ್ರದ್ದು ಹಿಂದಿನ ಜಿಲ್ಲಾಧಿಕಾರಿಗಳು ಏನು ಅಲಾಟ್ಮೆಂಟ್ ಮಾಡಿದ್ದಾರೆ ಬಹಳಷ್ಟು ಜನ ಅಲಾಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ಬಹಳಷ್ಟು ಜನ ಶುರು ಮಾಡಿಲ್ಲ. ತಮಗೆ ಗೊತ್ತಿದೆ, ಎಕ್ಸೆಪ್ಟ್ ಫಾರ್ ಅ ಫ್ಯೂ ಫಾರ್ಮಾ ಕಂಪನೀಸ್ ಇನ್ನೂ ಉಳಿದವರು ಫುಲ್ ಫ್ಲೆಜ್ಡ್ ಆಗಿ ಶುರು ಮಾಡಿಲ್ಲ. ಸೊ ಈ ಕಾರಣಕ್ಕೆ ಹಿಂದಿನ ಯಾವುದು ಇಂಡಸ್ಟ್ರೀಸ್ ಒಂದು ಲಾಸ್ಟ್ 2-3 ಇಯರ್ಸಿಂದ ಯಾವುದು ವರ್ಕೇ ಶುರು ಮಾಡಿಲ್ಲ, ಏನೂ ಮಾಡಿಲ್ಲ, ಅವ್ರಿಗೆ ಒಂದು ಟೈಮ್ ನೋಟಿಸ್ ಕೊಟ್ಬಿಟ್ಟು ಈಗ ನೀವೆಲ್ಲ ಏನು ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರದ್ದು ಕ್ಯಾನ್ಸಲೇಷನ್ ಮಾಡಿಬಿಟ್ಟು ತಮಗೆ ಒಂದು ಅವಕಾಶ ಕೊಡೋದಕ್ಕೆ ನಾವೀಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಕುರಿತು ನಾನು ಮತ್ತು DIC ಬಹಳಷ್ಟು ಮೀಟಿಂಗ್ಸ್ ಕೂಡ ಮಾಡಿದ್ದೇವೆ. ಸೊ ಖಂಡಿತ ತಮಗೆ ಇದು ಮೂಲಕ ಒಂದು ಪರಿಹಾರ ಸಿಗ್ತದೆ ಅಂತ ನನ್ನ ಭಾವನೆ ಇದೆ. ಸೊ ಖಂಡಿತ ನಾನು ಅದು ಮಾಡ್ತೀನಿ. ಎರಡನೇ ವಿಷಯ, ತಾವು ಏನು ಈ ಆಶ್ನಾಲ್ ಕುರಿತು ಹೇಳಿದ್ದೀರಿ, ನಮಗೆ ಲಾಸ್ಟ್ ಮೀಟಿಂಗಲ್ಲಿಯೂ ಸಹ ಈ ಆಶ್ನಾಲ್ ಬಗ್ಗೆ ಭಾಳಷ್ಟು ಜನರು ಬೇಡಿಕೆ ಇಟ್ಟಿದ್ದರು. ಕಡೆಚೂರು ನಮ್ಮ ಊರಿಂದ ಬಹಳ ದೂರ ಇದೆ. ಇಲ್ಲಿ ಲೋಕಲ್ ಯಾದಗಿರಿಯಲ್ಲಿ ಇರುವವರು ರೈಸ್ ಮಿಲ್ ಓನರ್ ಇರ್ಬೋದು, ಕಾಟನ್ ಮಿಲ್ ಇರ್ಬೋದು, ತೂರ್ ಮಿಲ್ ಇರ್ಬೋದು, ಅವರಿಗೆ ಅಲ್ಲಿ ಹೋಗಿ ಮಾಡೋದು ಭಾಳ ಕಷ್ಟ ಇದೆ ಅಂತ ನಮಗೂ ಅದು ವಿಷಯ ಅರ್ಥ ಆಗಿದೆ. ಈ ಪರ್ಟಿಕ್ಯುಲರ್ ವಿಷಯ ಬಗ್ಗೆ KIDB ಹಂತದಲ್ಲಿ ಪೆಂಡಿಂಗ್ ಇದೆ. ಸೊ ನಾನು ಕೂಡ ಇದ್ರ ಬಗ್ಗೆ MD KIDB ಹತ್ರ ಮಾತಾಡಿ ಇದು ಆದಷ್ಟು ಬೇಗ ಪುಷ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಖಂಡಿತ ನಿಮಗೆ ಆಶ್ನಾಲಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಬಂದರೆ ನಿಮಗೆ ಇಲ್ಲಿ ಲೋಕಲ್ ಯಾದಗಿರಿನಲ್ಲಿ ಇರೋರಿಗೆಲ್ಲ ಅನುಕೂಲ ಆಗುತ್ತೆ. ಬಟ್ ಈವನ್ ಏನು ಕಡೆಚೂರಲ್ಲಿ ನಮಗೆ ಸಾಕಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ. ಸೊ ಇನ್ನೂ ನಾವು ಏನು ನಮಗೆ ಸ್ಟೇಟ್ ಗೌರ್ಮೆಂಟಿಂದ ನಾವು ಹೆಚ್ಚಿನ ಅಲೋಕೇಶನ್ ತೊಗೊಂಡ್ಬಿಟ್ಟು ತಮಗೆ ಅದರಲ್ಲಿ ಕೂಡ ನಾವು ಅಲಾಟ್ಮೆಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಫಸ್ಟ್ ತಮ್ಮ ಕ್ವೆರಿಗೆ ಆನ್ಸರ್ ಮಾಡಬೇಕಂದ್ರೆ ನಾನು ಹಿಂಗೆ ಶುರು ಮಾಡಿರೋದು. ಬಟ್ ಎನಿವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ SC ST ಎಂಟ್ರಪ್ರಿನರ್ಸ್ಗೆ ನನ್ನ ಹಾರ್ದಿಕ ಸ್ವಾಗತ. ತಾವು ಎಲ್ಲರೂ ಸಹ ಇವತ್ತು ಏನು ನಿಮಗೆ ಕಾರ್ಯಾಗಾರ ಫಾರ್ಮ್ ಆಗಿದೆ, ಈ ಕಾರ್ಯಾಗಾರದಲ್ಲಿ ನಮಗೆ ಏನು ಇವರು ಶ್ರೀನಿವಾಸ್ ಅವರು ನನಗೆ ಒಂದು 1 month ಬ್ಯಾಕ್ ನಮಗೆ ಹೇಳಿದರು. ಆ್ಯಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು SC ST ಎಂಟ್ರಪ್ರಿನರ್ಸ್ ಇದ್ದಾರೆ, ಇವರಿಗೆಲ್ಲ ಈ ಥರ ಒಂದು ತರಬೇತಿ ಮಾಡಿ ಈ ತರಬೇತಿ ಮುಖಾಂತರ ಅವ್ರಿಗೂ ಒಂದು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅವ್ರಿಗೆ ಒಂದು ಅವಕಾಶ ಕಲ್ಪಿಸಬೇಕು ಮತ್ತು ಇಲ್ಲಿ ಯಾದಗಿರಿಯಲ್ಲಿ ಒಂದು ಒಳ್ಳೆಯ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಿಕಾಸ್ ಇಂಥ ಒಂದು ಕಾರ್ಯಾಗಾರ ಖಂಡಿತ ನಮ್ಮ ಜಿಲ್ಲೆಗೆ ಬೇಕಾಗುತ್ತೆ. ನಾವು ಯಾವಾಗಲೂ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತೇವೆ, ಬಟ್ ಯಾವ ವಿಷಯದಲ್ಲಿ ನಾವು ಹಿಂದುಳಿದ ಅಲ್ಲ. ನಮ್ಮಲ್ಲಿ ಎಫರ್ಟ್ ಮಾಡೋಕ್ಕೆ ಜನರಿದ್ದಾರೆ, ಹಾರ್ಡ್ ವರ್ಕ್ ಮಾಡೋಕ್ಕೆ ಜನರಿದ್ದಾರೆ, ಲೇಬರ್ ಮಾಡೋದಕ್ಕೆ ಅವಕಾಶ ಇದೆ, ಲ್ಯಾಂಡ್ ಅವೈಲಬಿಲಿಟಿ ಇದೆ. ಏನಂತ ಬಹಳಷ್ಟು ವರ್ಷಗಳಿಂದ ನಮ್ಮದು ಸ್ವಲ್ಪ ಡೆವಲಪ್ಮೆಂಟ್ ಆಗಿಲ್ಲ. ಬಟ್ ಈಗ ತಾನೇ ನಾವು ಬಹಳಷ್ಟು ನಾವು ಎಲ್ಲ ಒಟ್ಟುಗೂಡಿಸಿದ್ರೆ ಖಂಡಿತ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಈ COVID-19 ಸಂದರ್ಭದಲ್ಲಿ ಬಹಳಷ್ಟು ಇಂಡಸ್ಟ್ರೀಸ್ ಬಹಳ ಅಫೆಕ್ಟ್ ಆಗಿದೆ. ಲೋನ್ ರೀಪೇಮೆಂಟ್ ಮಾಡೋಕ್ಕಾಗಲಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಸ್ ಕನ್ಸ್ಯೂಮ್ ಮಾಡೋಕ್ಕಾಗಲಿಲ್ಲ. ಸೊ ಬಹಳಷ್ಟು ಅವ್ರಿಗೆ ತೊಂದರೆಗಳು ಅನುಭವಿಸಿದ್ದಾರೆ. ಬಟ್ ಈಗ ತಾನೇ ಲಾಸ್ಟ್ 2-3 ಮಂತ್ಸಿಂದ ಇಂಡಸ್ಟ್ರೀಸ್ ಎಲ್ಲ ಸ್ವಲ್ಪ ಪಿಕಪ್ ಆಗ್ತಾ ಇದೆ ಅಂತ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೇವೆ ಮತ್ತು ನಮಗೂ ಇಂಡಸ್ಟ್ರಿಯಲ್ ಬಾಡಿ ಹೇಳ್ತಾ ಇರುವುದು ಒಂದು ಒಳ್ಳೆಯ ರೀತಿಯಲ್ಲಿ ಪಿಕಪ್ ಆಗ್ತಾ ಇದೆ ಎಲ್ಲ ಇಂಡಸ್ಟ್ರೀಸು ಅಂತ. ಸೊ ತಾವೆಲ್ಲ ಕೂಡ ಈ ಒಂದು ಆಪರ್ಚುನಿಟಿನೂ ಬಳಸ್ಕೊಂಡು ಮಾನ್ಯ ಕೇಂದ್ರ ಸರ್ಕಾರ ಕೂಡ ಈಗ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಒಂದು ಹೊಸ ಪದ್ಧತಿ ಬಿಡುಗಡೆ ಮಾಡಿದ್ದಾರೆ 2020ರಲ್ಲಿ. ಅದರಲ್ಲಿ ಬಹಳಷ್ಟು ನಿಮಗೆ ಸಲಹೆ ಮತ್ತು ಸೌಕರ್ಯಗಳಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ತಾವು ಎಲ್ಲ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ಇವತ್ತು ಕೂಡ ತಾವು ಒಂದು ಅವರಿಗೆ ಅವೇರ್ನೆಸ್ ಮುಟ್ಟಿಸಬೇಕು ಮತ್ತು ಆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ SC ST ಎಂಟ್ರಪ್ರಿನರ್ಸ್ಗೆ ಏನೇನು ಅವಕಾಶಗಳಿದೆ ಬಗ್ಗೆ ತಾವು ಒಂದು ಹೆಚ್ಚಿನ ಆದ್ಯತೆ ಕೊಟ್ಟು ಅದ್ರ ಬಗ್ಗೆ ಕೂಡ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ್ರೆ ಖಂಡಿತ ಈಗ ಏನು ಈ ಕೋವಿಡ್ ಸಂದರ್ಭದಲ್ಲಿ ಚೈನಾದಿಂದ ಬೇರೆ ಬೇರೆ ದೇಶಗಳಿಗೆ ಏನು ಇಂಡಸ್ಟ್ರಿ ಚೇಂಜಸ್ ಆಗಿದೆ, ಅದೊಂದು ಒಂದು ಒಳ್ಳೆಯ ಅವಕಾಶ ಇತ್ತು ನಮ್ಮ ದೇಶದಲ್ಲಿ ಆ ಚೈನಾದಿಂದ ಬಂದಿರೋ ಇಂಡಸ್ಟ್ರೀಸನ್ನು ತಗೊಳ್ಳೋದಕ್ಕೆ.
ಕೆಲವು ಇಂಡಸ್ಟ್ರೀಸ್ ಅವಕಾಶ ತಗೊಂಡಿದ್ದಾರೆ, ಕೆಲವು ಇಂಡಸ್ಟ್ರೀಸ್ ತಗೊಂಡಿಲ್ಲ. ಆದರೂ ಸಹ ಈಗ ತಾವೆಲ್ಲ ಈ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ತಮಗೆ ಏನು ಮೂಲಭೂತ ಸೌಕರ್ಯಗಳು ಮತ್ತು ಲೋನ್ ವಸತಿಗಳಿದೆ ಅದನ್ನು ಪಡೆಯಬೇಕಾಗತ್ತೆ. ಮತ್ತು ಮೊನ್ನೆ ಕೂಡ ನಾವು ಇನ್ನೊಂದು ಪ್ರಪೋಸಲ್ ಕಳಿಸಿದ್ದೇವೆ ಸರ್ಕಾರಕ್ಕೆ. ನಮ್ಮ ಜಿಲ್ಲೆಯಲ್ಲಿ ಏನು ಒಂದು ಹಿಂದಿನ ಟೈಮಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಇತ್ತು, ಅದು ಆಮೇಲೆ ಕ್ಯಾನ್ಸಲ್ ಆಗಿರೋದು ಇದೇ ಕಡಚೂರಲ್ಲಿ. ನಾವು ಮತ್ತೆ ಆ ಪ್ರಪೋಸಲನ್ನು ಎಕ್ಸಾಮಿನ್ ಮಾಡಿ ಮತ್ತೊಂದು ಸಲ ನಾವು ಅದು ಸರ್ಕಾರಕ್ಕೆ ಮಂಡಿಸಿದ್ದೇವೆ. ಈ ಟೆಕ್ಸ್ಟೈಲ್ ಪಾರ್ಕ್ ನೀವು ಮತ್ತೆ ಇಲ್ಲಿ ಶುರು ಮಾಡಬೇಕಂತ. ಸೊ ಅದು ಕೂಡ ನಮಗೆ ಅಲೋಕೇಶನ್ ಆದರೆ ನಮ್ಮ ಜಿಲ್ಲೆಯಲ್ಲಿ ಅದು ಬಹಳಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಗೆ ಖಂಡಿತ. ಅವರು ಪ್ರತಿ ಜಿಲ್ಲೆಯಲ್ಲಿ ಮತ್ತು ಇತರ ಪ್ರದೇಶಗಳಲ್ಲಿ ಏನೇನು ಸಮಸ್ಯೆಗಳಿರ್ತವೆ ಅದು ಸರ್ಕಾರ ಗಮನಕ್ಕೆ ತಗೊಂಡು ಬಂದು ಸಾಕಷ್ಟು ಪರಿಹಾರ ಹುಡುಕಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನಿಮ್ಮ ಏನು ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಯಾದಗಿರಿ ಜಿಲ್ಲೆ ಫಾರ್ಮ್ ಆಗಿ ಭಾಳಷ್ಟು ಅಭಿವೃದ್ಧಿ ಆಗ್ತಾ ಇರಬಹುದು. ಅಂಥ ಒಂದು ಇದರಲ್ಲಿ ಕೂಡ ಈಗ ಏನು ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಕಡೆಚೂರಲ್ಲಿ, ಅದರಲ್ಲಿ ಈಗಾಗಲೇ ಕೆಲವರಿಗೆ ಹೇಳಿದ್ದಾರೆ, ನಮ್ಮ KIDB ಅವರು ಕೂಡ ಮಾಹಿತಿ ನೀಡಿದ್ದಾರೆ. ಅದೆಲ್ಲ ನೀವು ತಿಳ್ಕೊಳ್ಳಿ. ಈಗ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟಿಂದ ಈಗ ಒಂದು ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತಿದೆ, ಹಿಂದೆ 50% ಸಬ್ಸಿಡಿ ಇತ್ತು. ಒಂದು ಕಾಲಕ್ಕೆ ಬರೀ 30% ಏನೋ ಒಂದು ಮ್ಯಾಕ್ಸಿಮಮ್ ಸೀಲಿಂಗ್ ಇತ್ತು. ಈಗ 50% ಮಾಡಿದ ಮೇಲೆ ಸಾಕಷ್ಟು ಜನ ತಗೊಂಡಿದ್ದಾರೆ ಜಮೀನು ಇಂಡಸ್ಟ್ರಿಯಲ್ ಎಸ್ಟೇಟ್ದಲ್ಲಿ, ಮತ್ತು ಕೆಲವರು ನಡೆಸ್ತಾನೂ ಕೂಡ ಇದ್ದಾರೆ. ಬೆಂಗಳೂರು ಸುತ್ತಮುತ್ತಲು ಆಗ್ಬೋದು, ಅದು ಬೇರೆ ಜಿಲ್ಲೆಗಳಾಗ್ಬೋದು. 50% ಸಬ್ಸಿಡಿ ಈಸ್ ಗಿವನ್. ಈಗ ಅದನ್ನು ನಾವು 75%ಗೆ ಸರ್ಕಾರ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. ಆ ಹೆಚ್ಚಿಗೆ ಮಾಡಿದ್ದಾಗ 1/4/2019 ಅಂದರೆ ಏಪ್ರಿಲ್ 2019 ಈ ಒಂದು 75% ಜಾರಿಗೆ ಬರುತ್ತೆ. ಅದನ್ನು ನೀವು ಎಲ್ಲ ಕೂಡ ಅರ್ಥ ಮಾಡಿಕೊಂಡು, ಅವರು ಮೇಡಮ್ ಹೇಳಿದಂಗೆ ಒಂದಿದೆ, ಬರೀ ಲ್ಯಾಂಡ್ ತಗೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಇಂಡಸ್ಟ್ರಿ ಮಾಡಬೇಕು. ಇಂಡಸ್ಟ್ರಿನೂ ವಾಟ್ ಎವರ್ ಪರ್ಪಸ್, ಯಾವ ಪರ್ಪಸ್ಗೆ ನೀವು ಲ್ಯಾಂಡ್ ತಗೊಂಡಿದ್ದಾರೆ ಅಟ್ಲೀಸ್ಟ್ 2 ವರ್ಷ ಟೈಮ್ ಏನು ಕೊಡ್ತಾರೆ ಅವರು. 2 ವರ್ಷ ಟೈಮ್ ಕೊಟ್ಟಿದ್ದಾಗ 2 ವರ್ಷದಲ್ಲಿ ಆ್ಯಕ್ಟಿವಿಟಿ ಶುರು ಆಗಬೇಕು. ನಾವು 75% ಯಾಕೆ ಕೊಡ್ತಾ ಇದ್ದೀವಿ SC STಗೆ? ನೀವು ಕೂಡ ಉದ್ಯಮೆದಾರರಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿ ಇನ್ನೊಬ್ಬರಿಗೆ ನೌಕರಿ ಕೊಡಬೇಕು. ನೀವು ಆ್ಯಕ್ಟಿವಿಟಿನೇ ಶುರು ಮಾಡಿಲ್ಲ ಅಂದರೆ ನೀವು ಬೇರೆಯವ್ರಿಗೆ ಏನು ಕೊಡ್ತೀರಪ್ಪ? ಅವ್ರಿಗೆ ನೌಕರಿ ಹೆಂಗೆ ಸಿಗೋದು? ಸಬ್ಸಿಡಿ ಸರ್ಕಾರ ಸುಮ್ಮನೆ ಕೊಡೋದಿಲ್ಲ. ಇದಕ್ಕೆ ಒಂದು ಉದ್ದೇಶ ಇದೆ. ಏನು ಉದ್ದೇಶ? ಎಂಪ್ಲಾಯ್ಮೆಂಟ್ ಆಗಬೇಕು, ಇಂಡಸ್ಟ್ರಿ ಆ್ಯಕ್ಟಿವಿಟಿ ಆಗಬೇಕು. ಆ್ಯಕ್ಟಿವಿಟಿ ಆದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದೆ ಅಲ್ವೇ? ತಗೊಂಡು ಕೂತ್ಕೊಳ್ಳಿಕ್ಕಿದೆ. ಇದೇನು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಲ್ಲ ಇದು, ಗೊತ್ತಾಯ್ತೇನ್ರಿ? ಬರೀ ತಗೊಂಡು ನಾವು ಕೂತ್ಕೊಳ್ತೀವಿ, ಏನು ಮಾಡದೇ ಇರೋದು ಅನ್ನೋದು. ಯಾರು ಇಂಟ್ರೆಸ್ಟ್ ಇದ್ದಾರೆ ನಿಮಗೆ ಈಗ ರಿಪೇಮೆಂಟಿಗೆ ಕೂಡ ಇನ್ಸ್ಟಾಲ್ಮೆಂಟ್ದಲ್ಲಿ ತಗೊಳ್ಬೇಕಂತ ಇದೆ ಏನ್ರಿ ಪ್ರಕಾಶ್? 8 ಇನ್ಸ್ಟಾಲ್ಮೆಂಟಿಂದ ಕೊಡಬೇಕಂತಿದೆ. ಅಂದರೆ ನಿಮ್ಮ ಅದೇನು 25% ಇದೆಯಲ್ಲ ಅದನ್ನು ಕೂಡ ಅದೇನು ಒಮ್ಮೆಲೆ ತುಂಬಬೇಕಂತೇನಿಲ್ಲ. ದಯವಿಟ್ಟು ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಡಿಲೇ ಮಾಡ್ತಾ ಇದ್ದರೆ ಅಂದರೆ ಅದನ್ನು ತುಂಬದೆ ಅಥವಾ ಅಲಾಟ್ಮೆಂಟ್ ತಗೊಂಡ್ರೆ ಇವರು ರೇಟ್ ರಿವೈಸ್ ಮಾಡ್ತಾ ಇರ್ತಾರೆ. ಆ ಥರ ಪ್ರಾಬ್ಲಮ್ ಆಗ್ತದೆ. ಈಗ ನಾವು ಕೂಡ ಬೇರೆದಲ್ಲಿ ಕೂಡ ಈಗ ಕಾಂಟ್ರಾಕ್ಟ್ಸ್ದಲ್ಲಿ ರಿಸರ್ವೇಷನು ಕ್ರಿಯೇಟ್ ಮಾಡಿದ್ದೀವಿ. 50 lakhs ಒಳಗಡೆ ಕೆಲಸ ಏನಿದೆ ಅದರಲ್ಲಿ SC STಗೆ ರಿಸರ್ವೇಷನ್ ಮಾಡಬೇಕಂತ ಗುತ್ತಿಗೆದಲ್ಲಿ ಕೂಡ ಮಾಡಿದ್ದೀವಿ. ಅದು ಕೂಡ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಇವೆಲ್ಲ ತಿಳ್ಕೊಂಡು, ಅದಲ್ಲದೆ ಅಫ್ಕೋರ್ಸ್ ನಮ್ಮ ಕಾರ್ಪೊರೇಷನ್ಗಳಿಂದ ಸಣ್ಣ ಪುಟ್ಟ ಲೋನ್ಸು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಬರುತ್ತೆ. ನೀವೆಲ್ಲ ಕೂಡ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಮತ್ತು ನೀವು ಕೂಡ ಎಂಟರ್ಪ್ರೆನ್ಯೂರ್ ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಒಂದಾಗಬೇಕು. ದ ಗ್ರೇಟೆಸ್ಟ್ ಟ್ರಬಲ್ ನಮಗೆ ಗೊತ್ತಿದೆ, ದಟ್ ಇಸ್ ದ ಲೋನ್ ಪೋರ್ಷನ್. 4% ಬಡ್ಡಿಗೆ ನಿಮಗೆ ಎಲ್ಲ ಬ್ಯಾಂಕ್ಗಳಲ್ಲಿ KFC ಮತ್ತು ಕೆಲವು ಈವನ್ DCC ಬ್ಯಾಂಕಲ್ಲಿ ಅಂದರೆ ಕೋಪರೇಟಿವ್ ಬ್ಯಾಂಕಲ್ಲಿ ಕೂಡ 4% ಬಡ್ಡಿ ದರದಲ್ಲಿ ನೀವೆಲ್ಲ ಕೂಡ ಲೋನ್ ತಗೊಳ್ಬೋದು. ಅಪ್ ಟು 10 ಕೋಟಿಗೆ ಲೋನ್ ತಗೋಬೋದು. ಯಾರು ಕೊಡ್ತಾರಪ್ಪ 4%ಗೆ? ಆದರೆ ಬ್ಯಾಂಕ್ ಅವರು ಬಹುಶಃ DC ಅವರು ಇದ್ದಾರೆ ಮತ್ತು ನಮ್ಮ ಬ್ಯಾಂಕ್ ಇವರು ಲೀಡ್ ಬ್ಯಾಂಕ್ ಅವರು ಕೂಡ ಇದ್ದಾರೆ ಅಂತ ಏನೋ ಹೇಳ್ತಾ ಇದ್ದರು. ದಯವಿಟ್ಟು ನೀವು ಕೂಡ ಆಲೋಚನೆ ಮಾಡಿ. ಯಾವುದು ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು, ಕೋಪರೇಟಿವ್ ಬ್ಯಾಂಕ್ ಇರ್ಬೋದು, KSFC ಕೂಡ 4%ದಲ್ಲಿ
ನೀವು ಬಡ್ಡಿದಲ್ಲಿ ಸಹ ಇದಲ್ಲದೆ 75% ಲ್ಯಾಂಡಿಗೆ ಸಂಬಂಧಪಟ್ಟದ್ದು. ಬಟ್ ಲೋನ್ ತಗೊಂಡು ಹೋಗುವಾಗ ಅನದರ್ 4% ಇಂಟ್ರೆಸ್ಟ್ದಲ್ಲೇ ನಿಮಗೆ ಸಿಗ್ತದೆ. KSFCದಲ್ಲಿ ಕೂಡ ನೀವು ಏನಾದರೂ ಇಂಡಸ್ಟ್ರಿ ಅಥವಾ ನೀವು ಏನು ಮಾಡಬೇಕಾದ್ರೆ ಅದಕ್ಕೆ ಕೊಲ್ಲೇಟ್ರಲ್ ಸೆಕ್ಯೂರಿಟಿಗೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸರ್ಕಾರದಿಂದ. ಕೆಲವರು ತಗೊಂಡಿದ್ದಾರೆ, ಅದಕ್ಕೆಲ್ಲ ನಿಮಗೆಲ್ಲ ತಿಳಿಸಬೇಕು ಅಂತಲೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ದಯವಿಟ್ಟು ಕೆಲವರಾದರೂ ಕೂಡ ಇಂಟ್ರೆಸ್ಟ್ ಇರಬೇಕು ನಿಮಗೆ. ಅಫ್ಕೋರ್ಸ್ ನಿಮ್ಮ ಫೈನಾನ್ಷಿಯಲ್ ಡಿಫಿಕಲ್ಟಿ ನಮಗೆಲ್ಲ ಗೊತ್ತಿದೆ. ಈಗಾಗಲೇ ನೀವೆಲ್ಲ ಕಣ್ಣು ತೆರೆದಿದ್ದವರಿದ್ದಾರೆ. ಹಿಂದೆ ಯಾರು ನಿಮ್ಮ ಮುಂದಿನ ಜನ್ರೇಷನ್ ಯಾರೂ ಮಾಡಿಲ್ಲ ಇಂಡಸ್ಟ್ರಿ. SC STಗಳಿಗೆ ಈಗೇನು ನೀವೆಲ್ಲ ಏನು ಹೊಸ ಜನ ಬಂದಿದ್ದಾರೆ. ಯು ಆರ್ ಮೋರ್ ಅಟ್ಲೀಸ್ಟ್ ಸಮ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕಂದರೆ ಈ ಸಮಾಜದಲ್ಲಿ ಇವರಿಗೆ ಬಿಸ್ನೆಸ್ ಕಲ್ಚರೇ ಇರಲಿಲ್ಲ. ಬರೀ ಸರ್ಕಾರಿ ನೌಕರು ಹುಡುಕಾಡೋದು, ಇಲ್ಲಾಂದರೆ ಊರುಗಳಲ್ಲಿ ಕೂಲಿ ನಾಲಿ ಮಾಡು ಬದುಕೋದು ಹಿಂಗಿತ್ತು. ಸೊ ನಮ್ಮ ಉದ್ದೇಶ ಏನಂದ್ರೆ ಇದೆಲ್ಲ ಮಾಡಲಿಕ್ಕೆ ಇವ್ರಿಗೊಂದು ಬಿಸ್ನೆಸ್ ಕಲ್ಚರ್ ನಾವು ಇದು ಮಾಡಬೇಕು. ಇವರು ಎಂಟರ್ಪ್ರೆನ್ಯೂರ್ಶಿಪ್ ಆಗಬೇಕು, ಇವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಟಲ್ ಆಗಬೇಕು ಅನ್ನೋ ಉದ್ದೇಶದಿಂದನೇ ನೂರಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು. ಅದರಿಂದ ನಾವು ಕೂಡ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಬೇರೆ ಜಿಲ್ಲೆಗಳೇ ಕೂಡ ನಾನು ನೋಡಿದ್ದೀನಿ, ಈ ಸಿಂಗಲ್ ವಿಂಡೋ ಏಜೆನ್ಸಿ ಮೀಟಿಂಗ್ ಏನಿದೆಲ್ಲ ಅದನ್ನು ಸ್ವಲ್ಪ ಮೇಲೆ ಮಾಡಿ ಇವರು ಏನಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಬಗೆಹರಿಸಿ ಇವರಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಮಾಡಿ, ಆ ಇಂಡಸ್ಟ್ರಿಯಲ್ ಪಾಲಿಸಿದಲ್ಲಿ ಕೂಡ ಅದು ಅಲ್ಲದೆ ಬೇರೆ ಎಲೆಕ್ಟ್ರಿಸಿಟಿ ಯೂನಿಟ್ ಕಾಸ್ಟ್ದಲ್ಲಿ ಕಡಿಮೆ ಆಗೋದು ಮತ್ತು ಟ್ಯಾಕ್ಸ್ ಕಡಿಮೆ ಆಗೋದು, ರಿಜಿಸ್ಟ್ರೇಷನ್ ಫೀಸ್ ಇಲ್ಲದೆ ಇರೋದು, ಇವೆಲ್ಲ ಕೂಡ ಇದ್ದಾವೆ. ಇವೆಲ್ಲ ತಿಳ್ಕೊಂಡು ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಏನಾದರೂ ಕೆಲವರಾದರೂ ಕೂಡ ಔಟ್ ಆಫ್ 10 people ಅಟ್ಲೀಸ್ಟ್ 5 people ಶುಡ್ ಸ್ಟಾರ್ಟ್ ಆ್ಯಕ್ಟಿವಿಟಿ ಆ್ಯಂಡ್ ಮಸ್ಟ್ ಶೋ ಟು ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ಎ ಕಾನ್ಫಿಡೆನ್ಸ್. ಎಸ್ ಇವರು ಕೊಟ್ಟರೆ ಇವರು ಕೆಲಸ ಮಾಡ್ತಾರೆ. ಸಣ್ಣದೇ ಮಾಡಿರಿ, ನೀವೇನು ದೊಡ್ಡವರು ಮಿಲಿನೀರ್ ಆಗಬೇಕಂತ ಏನಿದೆ. ಸ್ಟಾರ್ಟ್ ಎ ಸ್ಮಾಲ್, ಗ್ರೋ ಬಿಗ್. ಒಮ್ಮೆ ನೀವು 10 ಕೋಟಿ ತಗೋಬೇಕಂತಿಲ್ಲ ಲೋನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಆ್ಯಕ್ಟ್ ಮಾಡಿ, ಶೋ ದ ರಿಸಲ್ಟ್, ದೆನ್ ಯು ಕ್ಯಾನ್ ಡೂ ವಾಟ್ ಎವರ್ ಇಟ್ ಈಸ್ ನೆಕ್ಸ್ಟ್. ನಾವು ಆಶಿಸ್ತೇವೆ. ಅವರಿಗೆ ಬಹಳ ಪ್ರೀತಿಪೂರ್ವಕವಾದ ಒಂದು ಅಭಿನಂದನೆಯನ್ನ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಜೋರಾದ ಚಪ್ಪಾಳೆ ಕೊಡಬೇಕು. ಸಂಭ್ರಮ